ಮಾಡ್ತಾ ಇದ್ದೇವೆ. ಯಾವ ಜಾಗದಲ್ಲಿ ಯಾವ ಸ್ಥಾನದಲ್ಲಿ ನಾವು ವಾಸ ಮಾಡ್ತೇವೆ ಆ ಸ್ಥಾನಕ್ಕೆ ಜ್ಞಾನ ಸೂರ್ಯ ಬರಲಿದ್ದಾರೆ. ದಿವ್ಯ ನೇತ್ರದಿಂದ ನೋಡಬೇಕು, ಅವ್ರು ಬರ್ತಾ ಇದ್ದಾರೆ ಎಂಬ ಅನುಭವ ಮಾಡಬೇಕು. ಸ್ಟ್ರೇಟಾಗಿ ಕಂಫರ್ಟಾಗಿ ಕುಳಿತುಕೊಳ್ರಿ. ನಿಮ್ಮ ಸುತ್ತಲೂ ಅನುಭವ ಮಾಡಬೇಕು. ಹೇಗೆ ಋಷಿಮುನಿಗಳು ಸುತ್ತಲೂ ಕೂತ್ಕೊಂಡಿರ್ತಾರೆ, 4-5 ಋಷಿಮುನಿಗಳು ಸುತ್ತಲೂ, ಮಧ್ಯದಲ್ಲಿ ಹವನ ಕುಂಡ, ಯಜ್ಞ ಕುಂಡ ಅಂತ ಹೇಳ್ತಾರಲ್ವ, ಅಗ್ನಿಕುಂಡ ಅಂತ ಹೇಳ್ತಾರಲ್ವ, ಆ ಜಾಗದಲ್ಲಿ ಶಿವಬಾಬರವರನ್ನು ಪ್ರತ್ಯಕ್ಷ ಮಾಡಬೇಕು. ಈಗ ನಾವೆಲ್ಲರೂ ಅನುಭವ ಮಾಡಬೇಕು. ಅನುಭವ ಮಾಡಿದಷ್ಟು ಮುಂದೆ ಫ್ಯೂಚರಲ್ಲೂ ಹೆಲ್ಪ್ ಆಗ್ತದೆ. ಈಗ ಅನುಭವ ಮಾಡಬೇಕು. ಅಲ್ಲಿದ್ದಾರೆ, ಈಗ ಬರ್ತಾರೆ ನಮ್ಮ ಶಿವಬಾಬಾ ಅನ್ನುವಂಥ ನಿಶ್ಚಯ ಬುದ್ಧಿಯಿಂದ ನಾವೆಲ್ಲರೂ ಅನುಭವ ಮಾಡ್ತೀವಿ. ಓಕೆ, ಬಾಬಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಯಾವ ಮಗು ಮನಸ್ಸು ಬುದ್ಧಿ ಏಕಾಗ್ರವಾಗಿ ಶಿವಬಾಬಾ ಏನು ಹೇಳಿದ್ದಾರೆ ನಮ್ಮೆಲ್ರಿಗೂ, ನೀವು ಕರೆದಾಗಲೆಲ್ಲ ಬಂದುಬಿಡ್ತೀನಿ, ಹಜೂರ್ ಹಾಜೀರ್ ಹೋ ಜಾಯೇಗಾ ಅಂತ ಹೇಳಿದ್ದಾರೆ. ಸೊ ಪ್ರಾಕ್ಟಿಕಲ್ ಆಗಿ ಬರ್ತಾರೆ, ಅನುಭವ ಮಾಡಬೇಕಾಗಿದೆ. ಅನುಭವ ಮಾಡೋಣ. ಅನುಭವ ಮಾಡ್ತಾ ಇದ್ದೇವೆ. ಮಹಾಜ್ಯೋತಿ, ಅಖಂಡ ಜ್ಯೋತಿ, ಜಾಗಂತಿ ಜ್ಯೋತಿ ಶಿವಬಾಬಾ ಮನೆಗೆ ಬಂದಿದ್ದಾರೆ. ತೇಜೋಮಯ ತೇಜಸ್ವಿ ಕಿರಣಗಳನ್ನು ಹರಡಿಸ್ತಾ ಇದ್ದಾರೆ. ರಕ್ಷ ಕವಚವೊಂದು ಪ್ರಕಟವಾಗಿದೆ. ಮನೆಯ ಸುತ್ತಲೂ, ಮನೆಯ ಒಳಗಡೆ, ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಕ್ಕೆ ಶ್ರೀ ರಕ್ಷೆಯನ್ನು ಅನುಭವ ಮಾಡ್ತಾ ಇದ್ದೇವೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅನುಭವ ಮಾಡಬೇಕು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಎದುರುಗಡೆ ಶಿವಬಾಬಾ ಇದ್ದಾರೆ. ನಾವೆಲ್ಲರೂ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಹೇಳ್ತಾ ಇದ್ದೇವೆ, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಸರ್ವಶಕ್ತಿವಂತನ ಶಕ್ತಿ ಕಿರಣಗಳು ನಾನಾತ್ಮನಲ್ಲಿ ತುಂಬಿ ಅವರ ಸಮಾನ. ಮನೆಯ ತುಂಬ ವೈಬ್ರೇಷನ್ಸ್ ಕೂಡ ಅವರ ಸಮಾನ, ಅವರ ತಾಕತ್ತನ್ನು ಅನುಭವ ಮಾಡ್ತಾ ಇದೆ. ಮನೆ ಮಂದಿರವಾಗಿದೆ. ಮನೆ ಮಂದಿರವಾಗಿದೆ. ಮನೆಯ ತುಂಬ ವೈಬ್ರೇಷನ್ಸ್ ಹರಡಿದೆ. ಅನುಭವ ಮಾಡಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಎದುರುಗಡೆ ಶಿವಬಾಬಾರವರನ್ನು ನೋಡ್ತಾ ಇದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್. ಮಹಾಮಂತ್ರ ನಡೀತಾನೇ ಇದೆ, ನಿರಂತರ ನಡೀತಾ ಇದೆ ಮಹಾಮಂತ್ರ ಬುದ್ಧಿಯಲ್ಲಿ. ಅವರನ್ನು ನೋಡ್ತಾ ಇದ್ದೇನೆ ದಿವ್ಯ ನೇತ್ರದಿಂದ. ನನ್ನೆದುರುಗಡೆ ಮಹಾಜ್ಯೋತಿ ಬಂದು ಕುಳಿತುಕೊಂಡಿದ್ದಾರೆ. ಯಜ್ಞ ನಡೆದಿದೆ, ಮನೆಯಲ್ಲಿ ಹವನ ನಡೆದಿದೆ. ಮನೆಯ ತುಂಬ ಮನೆ ಶಾಂತಿ, ಮನೆಯಲ್ಲಿರುವ ಆತ್ಮಗಳಿಗೆ ಶಾಂತಿ. ಮನೆ ಮಂದಿರ ಮಾಡಲು ಪರಮಾತ್ಮ ಜ್ಞಾನ ಸೂರ್ಯ ಬಂದು ಕುಳಿತುಕೊಂಡಿದ್ದಾರೆ. ಅವರಿಗೆ ನಾನು ಆತ್ಮ ನಮಸ್ಕರಿಸುತ್ತ ಮಹಾಮಂತ್ರದ ಆಚರಣೆ ಮಾಡ್ತಾ ಇದ್ದೀನಿ. ಅನುಭವ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಅನುಭವ ಮಾಡಿ.
ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಈ ಮಹಾಮಂತ್ರ ಬಿಡ್ಕೊಡುದು, ಸೆಕೆಂಡ್ ಕೂಡ ಬಿಡ್ಕೊಡುದು, ನಿರಂತರ ನಡೀತಾ ಇರಬೇಕು, ಮೊಳಗುತ್ತಾ ಇರಬೇಕು ಬುದ್ಧಿಯಲ್ಲಿ. ಎದುರುಗಡೆ ಜ್ಞಾನ ಸೂರ್ಯ ದಿವ್ಯ ನೇತ್ರದಿಂದ ನೋಡ್ತಾನೇ ಇದ್ದೇನೆ. ಎದುರುಗಡೆ ಬೇಕಂದ್ರೆ ಶಿವಬಾಬರವರನ್ನ ಸ್ಥೂಲ ನೇತ್ರಗಳಿಂದ ನೋಡ್ತಾ ಇರಿ. ಓನ್ಲಿ ಶಿವಬಾಬ ನೋಡ್ತಾ ಇದ್ದೀರಿ, ಜ್ಞಾನ ಸೂರ್ಯನಷ್ಟೇ ನೋಡ್ತಾ ಇದ್ದೀರಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅಂತರಾಳದಿಂದ ಬರಬೇಕು, ಎಲ್ಲರೂ ಅನುಭವ ಮಾಡ್ತಾ ಇದ್ದಾರೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. 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 ಶರೀರವನ್ನು ಮರೆಯುವ ಹಾಗೆ ಮಹಾಮಂತ್ರವನ್ನು ಅನುಭವ ಮಾಡಿ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ನನ್ನ ಎದುರುಗಡೆ ಶಿವಬಾಬಾ ಹೇಗಿದ್ದಾರೆ ಹಾಗೆ ನನ್ನ ಸ್ಥಿತಿ ಆಗ್ತಾ ಇದೆ. ಸುತ್ತಲೂ ನಾವೆಲ್ಲ ಕುಳಿತುಕೊಂಡಿದ್ದೀವಲ್ಲ, ಓನ್ಲಿ ಬಿಂದುಗಳಾಗ್ತಾ ಇದ್ದೀವಿ. ಶರೀರ ಲೋಪವಾಗ್ತಾ ಹೋಗ್ತಾ ಇದೆ. ಶರೀರ ಝೀರೋ ಆಗಿದೆ, ಬಿಂದುಗಳು ಮಾತ್ರ ಕುಳಿತುಕೊಂಡಿದ್ದೇವೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ ಹೇಳಬೇಕು. ಅಂತರಾಳದಿಂದ ಬಾಬಾ ನೋಡ್ತಾ ಹೇಳಬೇಕು. ಒಳಗಡೆ ನನ್ನ ಆತ್ಮಿಕ ಸ್ಮೃತಿ ಹೇಗಾಗಿದೆ, ಏಕ್ದಮ್ ಜೀರೋ ಬಿಂದು ಆಗಿದ್ದೀನಿ. ಸುತ್ತಲೂ ಬಿಂದುಗಳೇ ಕುಳಿತುಕೊಂಡಿದ್ದೇವೆ. ಮಧ್ಯದಲ್ಲಿ ಜ್ಞಾನ ಸಿಂಧುವಾದ ಪರಮೇಶ್ವರ ಜ್ಞಾನ ಸೂರ್ಯನಂದ ಶಿವ ಬಾಬಾ ಇದ್ದಾರೆ. ನಾವೆಲ್ಲರೂ ಹೇಗೆ ಋಷಿ ಮನೆಗಳು ಕುಳಿತುಕೊಂಡಿದ್ದಾರೆ ಹಾಗೆ ಕುಳಿತುಕೊಂಡಿದ್ದೇವೆ. ಮಧ್ಯದಲ್ಲಿ ಜ್ಞಾನ ಸೂರ್ಯ ಬಂದು ಕುಳಿತುಕೊಂಡಿದ್ದಾರೆ. ಅವರ ತೇಜೋಮಯ ತೇಜಸ್ಸು ನಾನಾತ್ಮನತ್ತ ತುಂಬಿ ಬರ್ತಾ ಇದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಈಗ ಯಜ್ಞ ಕುಂಡದಲ್ಲಿ ನಾವು ಕುಳಿತುಕೊಂಡಿದ್ದೇವೆ, ತಪಸ್ಸಿಗೆ ಕುಳಿತುಕೊಂಡಿದ್ದೇವೆ ಅಂತ ಅನುಭವ ಮಾಡಬೇಕು. ಬಿಂದುಗಳಾಗಿದ್ದೇವೆ. ಸ್ಮೃತಿ ಹೇಗಿದೆ, ಬಿಂದು ಸ್ಮೃತಿ ಇದೆ. ಎದುರುಗಡೆ ಬಿಂದು ತಂದೆ ಪರಮಾತ್ಮ ಇದ್ದಾರೆ. शिव बाबा की संतान हूँ, ज्ञान गुण और शक्तियों का चलता फिरता विधान हूँ। मैं मास्टर सर्वशक्तिमान हूँ, ये अंतर मन मेरा है। ಅನುಭವ ಮಾಡಿ ಭಾಗ್ಯ ಬರಿತಾ ಇದ್ದಾರೆ. ಪರಮಾತ್ಮ ನನ್ನ ಭಾಗ್ಯವನ್ನು ಬರಿತಾ ಇದ್ದಾರೆ. ನನ್ನ ಎದುರುಗಡೆನೇ ಇದ್ದಾರೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್. विश्व के
ಶಕ್ತಿಗಳ ಕವಚ ಕ್ರಿಯೇಟ್ ಆಗಿದೆ. ಸುತ್ತಲೂ ಅಷ್ಟಶಕ್ತಿಗಳ ಕವಚ ಬಂದು ಕ್ರಿಯೇಟ್ ಆಗಿದೆ. ಆ ಕವಚದ ಒಳಗಡೆ ನಾನು ಆತ್ಮ ಇದ್ದೇನೆ. ಅನುಭವ ಮಾಡಿ. ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ಅನುಭವ ಮಾಡ್ತಾ ಇದ್ದೀರಿ. ಎದುರುಗಡೆ ಜ್ಞಾನ ಸೂರ್ಯ ಇದ್ದಾರೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿದ್ದೇವೆ. ಈಗ ಜ್ಞಾನ ಸೂರ್ಯ ಪರಮಧಾಮದಲ್ಲಿಲ್ಲ. ನೀವು ಕುಳಿತುಕೊಂಡಿರುವ ಮನೆಯಲ್ಲಿದ್ದಾರೆ. ನಮ್ಮ ಹತ್ರ ಬಂದಿದ್ದಾರೆ. ಹಜೂರ್ ಹಾಜೀರ್ ಹೇ. ಅನುಭವ ಮಾಡಬೇಕಾಗಿದೆ ಅಷ್ಟೇ. ಹೃದಯದಿಂದ ಅನುಭವ ಮಾಡಬೇಕಾಗಿದೆ. ಅನುಭವಿ ಮೂರ್ತಿಗಳು ಹೌದೋ ಅಲ್ವೋ? ಸುತ್ತಲೂ ಎಲ್ಲ ಮನೆಯಲ್ಲಿರೋ ಒಂದೊಂದು ಆತ್ಮ ಕುಳಿತುಕೊಂಡಿದ್ದೀರಿ. ಎದುರುಗಡೆ ಮಹಾಜ್ಯೋತಿ, ಅಖಂಡ ಜ್ಯೋತಿ, ಪರಮ ಜ್ಯೋತಿಗಳಿದ್ದಾರೆ. ಅಂದರೆ ಶಿವಬಾಬಾ ಇದ್ದಾರೆ. ಅವರ ಸುತ್ತಲೂ ನಾವು ಆತ್ಮಗಳು ಕುಳಿತುಕೊಂಡಿದ್ದೇವೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅನುಭವ ಮಾಡಿ. ಈಗ ಸುತ್ತಲೂ ಅಷ್ಟಶಕ್ತಿಗಳು ಒಂದು ಕವಚದ ರೂಪದಲ್ಲಿ ಬಂದು ಕುಳಿತುಕೊಂಡಿವೆ. ನನ್ನ ಸುತ್ತಲೂ ಅಷ್ಟಶಕ್ತಿಗಳಿದೆ. ಸಹನ ಶಕ್ತಿ. ಯಾರೇನೇ ತೊಂದರೆ ಕೊಟ್ಟರು, ಯಾರೆಷ್ಟೇ ಟೀಕಿಸಿದರು, ಕಷ್ಟಗಳನ್ನು ಸಹಿಸುವ ಶಕ್ತಿ ನನ್ನಲ್ಲಿ ಬಂದಿದೆ. ಮನಸ್ಸು ಯಾವತ್ತಿಗೂ ಅಶಾಂತವಾಗದಂತೆ ಕಾಯ್ತಾ ಇರುವ ಶಕ್ತಿ ನನ್ನಲ್ಲಿ ಸಹನ ಶಕ್ತಿ ಬಂದಿದೆ. ಅನುಭವ ಮಾಡಿ. ಅಷ್ಟಶಕ್ತಿಗಳ ಕವಚವನ್ನು ಅನುಭವ ಮಾಡಿ. ಸುತ್ತಲೂ ಅಷ್ಟಶಕ್ತಿಗಳ ಕವಚ ಇದೆ ನನ್ನ ಹತ್ರ. ಈಗ ಸಹನ ಶಕ್ತಿ. ಎಂಥ ಕಷ್ಟ ಬಂದರೂ ಸಹಿಸುವ ತಾಕತ್ತು ಶಕ್ತಿ, ಸಹನ ಶಕ್ತಿ. ಮನಸ್ಸು ಅಶಾಂತವಾಗದಂತೆ ಕಾಯ್ತಾ ಇರುವ ಸಹನ ಶಕ್ತಿ. ಯಾವುದೇ ಟೀಕೆಗಳಿಗೆ ನಾನು ಭಯಪಡುವುದಿಲ್ಲ. ತೊಂದರೆಗಳಿಗೆ ಬಂದರೆ ಸಹನೆ ಮಾಡಿಕೊಳ್ತೇನೆ. ನನ್ನಲ್ಲಿ ಸಹನ ಶಕ್ತಿ ಬಂದಿದೆ. ಈ ಅಗ್ನಿಕುಂಡದಲ್ಲಿ ನನ್ನಲ್ಲಿ ಬಂದಿರುವ ಕವಚ ಏನು? ಸಹನ ಶಕ್ತಿ. ಅಷ್ಟಶಕ್ತಿಗಳಲ್ಲಿ ಸಹನ ಶಕ್ತಿ ಹೇಳ್ತಾ ಇದೆ, ನಾನು ಯಾವುದೇ ತೊಂದರೆ ಬಂದರೂ, ಟೀಕೆಗಳು ಬಂದರೂ, ಕಷ್ಟಗಳನ್ನು ಸಹಿಸುವ ಶಕ್ತಿಯಾಗಿದ್ದೇನೆ. ಮನಸ್ಸು ಶಾಂತವಾಗದಂತೆ ಕಾಯ್ತಾ ಇರುವ ಶಕ್ತಿ ನಾನಾತ್ಮ. ನಾನಾತ್ಮದಲ್ಲಿ ಬಂದಿರುವ ತಾಕತ್ತಿದು ಸಹನ ಶಕ್ತಿ. ಇನ್ನೆರಡನೇ ಶಕ್ತಿ ನೋಡಿ. ಅಷ್ಟಶಕ್ತಿಗಳನ್ನ ನೋಡಬೇಕು, ಸುತ್ತಲೂ ನೋಡಬೇಕು. ಅಷ್ಟಶಕ್ತಿ ಕವಚವನ್ನು ಅನುಭವ ಮಾಡಬೇಕು. ಯಾವುದಾದ್ರೂ ತಪಸ್ಸು ಮಾಡಿದಾಗ ಒಂದು ಶಿಲ್ಡ್ ಕ್ರಿಯೇಟ್ ಆಗ್ತದೆ, ಆರಾ ಕ್ರಿಯೇಟ್ ಆಗ್ತದೆ. ಈಗ ಸಹ ಅಷ್ಟಶಕ್ತಿಗಳೆಂಬ ಆರಾ, ಶಿಲ್ಡ್ ಕ್ರಿಯೇಟ್ ಆಗಿದೆ. ಅನುಭವ ಮಾಡಬೇಕು. ಎದುರುಗಡೆ ಶಿವ ಪರಮಾತ್ಮ ಮಹಾಜ್ಯೋತಿ ಇದ್ದಾರೆ. ಸಹನ ಶಕ್ತಿ ಬಂದಿದೆ. ಇನ್ನು ಸಾಮನ ಎದುರಿಸುವ ಶಕ್ತಿ, ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಬಂದಿದೆ. ಸಮಸ್ಯೆಗಳೇನೇ ಬಂದರೂ ಓಡುವುದಿಲ್ಲ. ನಾನು ಧೈರ್ಯದಿಂದ ಎದುರಿಸ್ತೇನೆ. ಎದುರಿಸುವ ಶಕ್ತಿ ಬಂದಿದೆ. ಅನುಭವ ಮಾಡಿ. ಸುತ್ತಲೂ ಅಷ್ಟಶಕ್ತಿಗಳ ಕವಚವನ್ನು, ಇನ್ನು ಪರಕನೇಕಿ ಶಕ್ತಿ, ಗುರುತಿಸುವ ಶಕ್ತಿ ಬಂದಿದೆ. ಯಾವುದು ಸರಿ, ಯಾವುದು ತಪ್ಪು ಎಲ್ಲವನ್ನು ಗುರುತಿಸುವ ಶಕ್ತಿ. ಸ್ಪಷ್ಟ ವಿವೇಕವನ್ನು ಹೊಂದಿದ್ದೇನೆ. ಸ್ಪಷ್ಟ ವಿವೇಕ, ಸ್ಪಷ್ಟ ಬುದ್ಧಿಯನ್ನು ಹೊಂದಿದ್ದೇನೆ. ಗುರುತಿಸುವ ಶಕ್ತಿ ಕವಚದ ರೂಪದಲ್ಲಿ ಬಂದು ನಿಂತಿದೆ ನನ್ನ ಆತ್ಮನಿಗೆ. ಅನುಭವ ಮಾಡಿ. ನಿರ್ಣಯ ಮಾಡುವ ಶಕ್ತಿ ಬಂದಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನನ್ನ ಆತ್ಮನಲ್ಲಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬಂದಿದೆ. ಎದುರುಗಡೆ ಜ್ಞಾನ ಸೂರ್ಯ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿ ಅಂದರೆ ಎಲ್ಲ ಶಕ್ತಿಗಳು ಬಂದಿದೆ ನನ್ನ ಹತ್ರ ಅಂತ. ಈಗ ಅಷ್ಟು ಶಕ್ತಿಗಳ ಕವಚವನ್ನು ಅನುಭವ ಮಾಡ್ತಾ ಇದ್ದೆ.
ನಿರ್ಣಯ ಶಕ್ತಿ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಸಂಶಯ ಗೊಂದಲವನ್ನು ದೂರ ಮಾಡ್ತಾ ಇದೆ ನಿರ್ಣಯ ಶಕ್ತಿ. ಅನುಭವ ಮಾಡಿ. ಸಂಶಯ ಮತ್ತು ಗೊಂದಲವನ್ನು ದೂರ ಮಾಡ್ತಾ ಇದೆ. ನನ್ನ ಆತ್ಮನಲ್ಲಿ ನಿರ್ಣಯ ಶಕ್ತಿ ಬಂದಿದೆ. ಕವಚದ ರೂಪದಲ್ಲಿ ಅಷ್ಟ ಶಕ್ತಿಗಳನ್ನು ಅನುಭವ ಮಾಡ್ತಾ ಇದ್ದೇನೆ. ಸಹಯೋಗ ಕೊಡುವ ಶಕ್ತಿ, ಇತರರೊಂದಿಗೆ ಹೊಂದಿಕೊಂಡು ಕೆಲಸ ಮಾಡುವ ಶಕ್ತಿ ಬಂದಿದೆ. ಒಗ್ಗಟ್ಟು ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ಶಕ್ತಿ ಬಂದಿದೆ. ಸಹಯೋಗದ ಶಕ್ತಿ ಬಂದಿದೆ. ಸಹಯೋಗ ಶಕ್ತಿ ಬಂದಿದೆ. ಅನುಭವ ಮಾಡಿ. ಅನುಭವ ಮಾಡಿ. ಸಂಕಲನ ಶಕ್ತಿ ಬಂದಿದೆ. ಅಂದರೆ ವ್ಯರ್ಥಗಳನ್ನು ತಕ್ಷಣ ನಿಲ್ಲಿಸುವ ತಾಕತ್ತು ಬಂದಿದೆ ನನ್ನ ಆತ್ಮನಲ್ಲಿ. ಮನಸ್ಸನ್ನು ಕೇಂದ್ರೀಕರಿಸುವಂತಹ ಶ್ರೇಷ್ಠ ಶಕ್ತಿ ಬಂದಿದೆ. ಏಕಾಗ್ರತೆಯ ಶಕ್ತಿ ಅನುಭವ ಮಾಡ್ತಾ ಇದ್ದೇನೆ. ನನ್ನ ಆತ್ಮ ಅಷ್ಟ ಶಕ್ತಿಯನ್ನು ಕವಚದ ರೂಪದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಇನ್ನು ಸಮೇಟನಿಕೆ ಶಕ್ತಿ, ಎಲ್ಲ ವಿಡ್ರಾ ಮಾಡಿಕೊಳ್ಳುವಂತಹ ಶಕ್ತಿ ಬಂದಿದೆ. ಪರಿಸ್ಥಿತಿಯಿಂದ ಒಳಗೆ ದೂರವಾಗುವ ಶಕ್ತಿ. ಡಿಟ್ಯಾಚ್ಮೆಂಟ್ ಅಂತ, ಒಳಗಡೆನೆ ಸಂಕ್ಷಿಪ್ತಗೊಳಿಸುವ ಶಕ್ತಿ ಅಂತ ಏನು ಹೇಳ್ತೀರಲ್ವಾ, ಆ ಶಕ್ತಿ ಬಂದಿದೆ. ಅನುಭವ ಮಾಡಿ. ಎಂಥದೇ ಪರಿಸ್ಥಿತಿ ಬಂದರೂ ಒಳಗಡೆಯಿಂದ ಡಿಟ್ಯಾಚ್ ಆಗುವ ತಾಕತ್ತು ಬಂದಿದೆ. ಆತ್ಮವನ್ನು ಹಗೂರ ಮಾಡಿಕೊಳ್ಳುವ ಶಕ್ತಿಯಾಗಿದೆ. ಸಮೇಟನಿಕೆ ಶಕ್ತಿ, ಸಂಕ್ಷಿಪ್ತಗೊಳಿಸುವ ಶಕ್ತಿ. ಅನುಭವ ಮಾಡಿ. ಅಡ್ಜಸ್ಟ್ ಮಾಡಿಕೊಳ್ಳುವ ಶಕ್ತಿ ಬಂದಿದೆ. ಬೇರೆ ಬೇರೆ ಸ್ವಭಾವದ ಆತ್ಮಗಳು ನನ್ನ ಅಂಗಸಂಗದಲ್ಲಿ ಬರ್ತಾರೆ. ಅವುಗಳನ್ನ ಒಪ್ಪಿಕೊಳ್ಳುವ ತಾಕತ್ತು ನನ್ನಲ್ಲಿ ಬಂದಿದೆ. ಜಗಳ ತಪ್ಪಿಸ್ತದೆ. ಶಾಂತಿ ನೀಡುವ ಶಕ್ತಿ, ಪವರ್ ಟು ಅಡ್ಜಸ್ಟ್. ಅನುಭವ ಮಾಡಿ. ಹೊಂದಾಣಿಕೆ ಶಕ್ತಿ ಬಂದಿದೆ ನನ್ನಲ್ಲಿ. ಈಗ ನಾನು ಅಷ್ಟ ಶಕ್ತಿ ಕವಚವನ್ನು ಅನುಭವ ಮಾಡ್ತಾ ಇದ್ದೇನೆ. ಸ್ಥಿರತೆ ಬಂದಿದೆ. ಶಕ್ತಿಶಾಲಿಯಾಗಿದ್ದೇನೆ. ಶಾಂತ ಮತ್ತು ಪ್ರೀತಿಪೂರ್ಣನಾಗಿದ್ದೇನೆ. ಶಾಂತಿ ಮತ್ತು ಪ್ರೀತಿಪೂರ್ಣನಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ. ಅಷ್ಟ ಶಕ್ತಿಗಳ ಕವಚವನ್ನು ಅನುಭವ ಮಾಡ್ತಾ ಇದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ತೇಜೋಮಯ ತೇಜಸ್ವಿ ಸೂರ್ಯನ ಎದುರುಗಡೆ ಕುಳಿತುಕೊಂಡಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅಷ್ಟು ಶಕ್ತಿಗಳ ಕವಚ ಅನುಭವಕ್ಕೆ ಬರ್ತಾ ಇದೆ. ಯಾವುದೇ ಪರಿಸ್ಥಿತಿ ಬರಬೇಕಂದ್ರೂ ಈ ಕವಚವನ್ನು ಕ್ರಾಸ್ ಮಾಡಿ ಬರಬೇಕು. ಬರಲಿಕ್ಕೆ ಆಗುವುದಿಲ್ಲ. ಪರಿಸ್ಥಿತಿಗಳನ್ನ ಆತ್ಮಕ್ಕೆ ಬಂದು ಟಚ್ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. अष्ट शक्तियों का कवच है, बाबा का वरदान है। मेरे हर एक संकल्प में ईश्वरीय सम्मान है। मैं मास्टर सर्वशक्तिमान हूँ। ये अंतर मन मेरा है। विजय का तिलक लगा कर मैं
ಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಏಕಾಗ್ರತೆ, ಏಕರಸ ಸ್ಥಿತಿ. ಒಬ್ಬನ ಅಂತ್ಯದಲ್ಲಿ ಕುಳಿತುಕೊಂಡಿದ್ದೇವೆ. ಆ ಒಬ್ಬ ಶಿವಬಾಬಾ ಮನೆಗೆ ಬಂದಿದ್ದಾರೆ. ಅವನ ಕುಂಡದಲ್ಲಿ ಜ್ಞಾನ ಸೂರ್ಯನನ್ನು ನೋಡ್ತಾ ಇದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅನುಭವ ಮಾಡಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಏಕಾಗ್ರತೆ ಇದೆ ಅಲ್ವಾ? ನೋಡ್ತಾ ಇದ್ದಾರೆ ಶಿವಬಾಬಾ ಎಲ್ಲ ಮಕ್ಕಳ ಏಕಾಗ್ರತೆಯನ್ನು. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಮೆಡಿಟೇಟಿವ್ ಪೋಸಲ್ಲಿ ಕುಳಿತುಕೊಂಡಿದ್ದೀರಿ. ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದೀರಿ. ಪರಮಾತ್ಮನಿಗೆ ನಾನು ಆತ್ಮ ನಮಸ್ಕರಿಸುತ್ತಿದ್ದೇನೆ. ನನ್ನೆದುರುಗಡೆ ಅಖಂಡ ಜ್ಯೋತಿ, ಪರಮ ಜ್ಯೋತಿ, ಜಾಗಂತಿ ಜ್ಯೋತಿ ಶಿವಬಾಬಾ ಇದ್ದಾರೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. Shiva.
Shivaya. Om Namah Shivaya. Om Namah Shivaya. Om Namah Shivaya. Om Namah Shivaya. Namah Shivaya. ಅನುಭವ ಮಾಡ್ತಾ ಇದ್ದೇನೆ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿ ಅಷ್ಟಶಕ್ತಿಗಳ ಕವಚ ಏಕ್ದಮ್ ಕ್ಲಿಯರ್ ಆಗಿ ಅನುಭವಕ್ಕೆ ಬರ್ತಾ ಇದೆ. ಅಷ್ಟಶಕ್ತಿಗಳ ಕವಚವನ್ನು ಅನುಭವ ಮಾಡ್ತಾ ಇದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಿಷ್ಠೆಯಿಂದ ಶ್ರದ್ಧೆಯಿಂದ ಯಾರೆಲ್ಲ ಮಾಡ್ತೀರಿ ಎಲ್ಲ ಮನೆಯಲ್ಲಿರುವ ನೆಗೆಟಿವ್ ಬ್ಲ್ಯಾಕ್ ಎನರ್ಜೀಸ್, ನಕಾರಾತ್ಮಕ ನೆಗೆಟಿವ್ ಕೀಟಾಣುಗಳಾಗಲಿ, ನೆಗೆಟಿವ್ ಎನರ್ಜಿಗಳಾಗಲಿ, ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮಗಳಾಗಲಿ, ಎಲ್ಲ ಪರಿಣಾಮಗಳು ಈ ಒಂದು ಯಜ್ಞದಲ್ಲಿ ಹವನದಲ್ಲಿ ಭಸ್ಮೀಭೂತವಾಗ್ತವೆ. ಅನುಭವ ಮಾಡಬೇಕು. ರುದ್ರರಕ್ಷೆ ಪರಮಾತ್ಮ ಶಿವರಕ್ಷಾ ಕವಚ ಮನೆಗೆ ಅನುಭವ ಮಾಡ್ತಾ ಇದ್ದೀವಿ. ಮನೆಗೆ ಪರಮಾತ್ಮ ರುದ್ರ ಕವಚವನ್ನು ಹಾಕ್ತಾ ಇದ್ದಾರೆ. ಅಷ್ಟಕವಚ, ಅಷ್ಟಶಕ್ತಿಯ ಕವಚ ನಾನು ಅನುಭವ ಮಾಡ್ತಿದ್ದೀನಿ. ಮನೆಗೆ ರುದ್ರ ಕವಚವನ್ನು ಪರಮಾತ್ಮ ಅನುಭೂತಿಯನ್ನು ಮಾಡಿಸ್ತಾ ಇದ್ದಾರೆ. ಅನುಭವ ಮಾಡಬೇಕು. ರುದ್ರ ಕವಚ ಪರಮಾತ್ಮ ಶ್ರೀ ರಕ್ಷಾ ಕವಚ. ರಕ್ಷಾ ಕವಚವನ್ನು ಹಾಕಲೆಂದೇ ಪರಮಾತ್ಮ ಬಂದಿದ್ದಾರೆ. ಅನುಭವ ಮಾಡಿ. ಅನುಭವ ಮಾಡಿ ರಕ್ಷಾ ಕವಚವನ್ನು. ಮನೆಯಲ್ಲಿರುವ ಒಂದೊಂದು ನೆಗೆಟಿವ್ ಎನರ್ಜಿ ಭಸ್ಮವಾಗ್ತಾ ಇದೆ. ಮನೆ ನೆಗೆಟಿವ್ ಕೀಟಾಣುಗಳಿಂದ ಮುಕ್ತಿಯಾಗಿದೆ. ಮನೆ ಮಂದಿರದ ಅನುಭವ ಮಾಡ್ತಾ ಇದ್ದೇವೆ. ಅನುಭವ ಮಾಡಿ. ದೇವೋಂಕ ದೇವ್ ಮಹಾದೇವ್ ರುದ್ರ ಕವಚವನ್ನು ಅನುಭವ ಮಾಡಿ. ಮನೆಯಲ್ಲಿ ರುದ್ರ ಕವಚ, ರುದ್ರ ಅಕ್ಷಿ ಹೇಗೆ ರುದ್ರ ಕವಚವನ್ನು ಪರಮಾತ್ಮ ಹಾಕ್ತಾ ಇದ್ದಾರೆ. ಅನುಭವ ಮಾಡಬೇಕು. ಪರಮಾತ್ಮ ಕಾಲುಂಕ ಕಾಲ್ ಮಹಾಕಾಲ್ ಪರಮಾತ್ಮ ಬಂದಿದ್ದಾರೆ. ರುದ್ರ ರಕ್ಷಾ ಕವಚವನ್ನು ಹಾಕಿದ್ದಾರೆ. ಅನುಭವ ಮಾಡಿ. ಪ್ರತಿಯೊಬ್ಬರು ಅನುಭವ ಮಾಡ್ರಿ. ಮನೆಯಲ್ಲಿ ರುದ್ರ महादेवाय ते नित्यमीशानाय नमो नमः. करचरणकृतं वा कायजं कर्मजं वा श्रवणनयनजं वा मानसं वा पराधं विहितं वा
मुकुटभूषणाय हन हन दहन दहनाय ह्रीं स्फुर स्फुर घोररूप चट चट प्रचट प्रचट बन्ध बन्ध घातय घातय हूं फट् स्वाहा ॐ रां ह्रीं ॐ नमो भूतडामरी ज्वालवश भूतानां द्वादश भूतानां त्रयोदश षोडश प्रेतानां दाकिनी शाकिनीनां हन हन दहन दहन दहनाय नमः ॐ नमो नीलकण्ठाय दक्षज्वरध्वंसनाय श्रीनीलकण्ठाय नमः नमः शिवाय शान्ताय नीलकण्ठाय ते नमः प्रणतातिहरे देव त्राहि मां शरणागतम् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् यः पठेत् श्रद्धया भक्त्या नीलकण्ठमहाकवचम् भयरोगविनिर्मुक्तः शिवकृपां लभते ॐ नमः शिवाय ॐ नमः शिवाय ॐ नमः शिवाय ॐ नीलकण्ठाय नमः ॐ नीलकण्ठाय नमः करचरणकृतं वाक्कायजं कर्मजं वा श्रवणनयनजं वा मानसं वापराधं विहितं विहितं वा सर्वमेतत् क्षमस्व जय जय करुणाब्धे श्रीमहादेव शम्भो नमोऽस्त्वनन्तरूपाय नीलकण्ठ नमोऽस्तु ते विश्वेश्वराय देवाय महादेवाय ते नमः त्रिलोचनाय शान्ताय नागाभरणधारिणे गङ्गाधराय शर्वाय नमः शिवाय शम्भवे कालकालाय रुद्राय नमस्ते भयहारिणे नीलग्रीवाय सोमाय त्राहि मां शरणागतम् नमो नीलकण्ठाय भस्माङ्गरागाय सर्पाभरणभूषिताय भुजङ्गपरिकराय नागयज्ञोपवीताय अनेकमृत्युविनाशाय नमः युगयुगान्तकालप्रलयप्रचण्डाय प्रज्वालमुखाय नमः वैष्ट्राकरालघोररूपाय हूं हूं फट् स्वाहा इन्द्रनीलमहानीलवज्रवैलक्ष्यमणिमाणिक्यमुकुटभूषणाय हन हन दहन दहनाय ह्रीं स्फुर स्फुर घोररूप चट चट प्रचट प्रचट बन्ध बन्ध घातय घातय हूं फट् स्वाहा ॐ रां ह्रीं ॐ नमो भूतडामरी ज्वालवश भूतानां द्वादश भूतानां त्रयोदश षोडश प्रेतानां दाकिनी शाकिनीनां हन हन दहन दहन दहनाय नमः ॐ नमो नीलकण्ठाय दक्षज्वरध्वंसनाय श्रीनीलकण्ठाय नमः नमः शिवाय शान्ताय नीलकण्ठाय ते नमः प्रणतात् ಮನೆಯ ವೈಬ್ರೇಷನ್ಸ್ ಏಕ್ದಮ್ ಶಾಂತವಾಗಿದೆ. ಸ್ವಯಂ ಈಶ್ವರ ನೀಲಕಂಠ ಏನೇ ವಿಷಯವನ್ನು ಮನೆಯಲ್ಲಿ ಮನೆಯ ಆತ್ಮಗಳಲ್ಲಿ ಹಿಡನ್ನಾಗಿ ಯಾವುದೇ ಆತ್ಮಗಳ ಪ್ರಯೋಗದಿಂದ ಆ ವಿಷ ಮನೆಯ ತುಂಬ ಹರಡಿದ್ದರೂ ನೀಲಕಂಠನಾಗಿ ಪರಮಾತ್ಮ ಆ ಎಲ್ಲ ವಿಷಯವನ್ನು ಹೀರಿಕೊಂಡ್ರು ಅನುಭವ ಮಾಡಿದ್ರಿ. ಭಲೆ ತಮಗೆ ಭಕ್ತಿ ಮಾರ್ಗದ ಅಂತ ಅನಿಸ್ಬಹುದು. ಬಾಬಾ ಮುರಳಿಯಲ್ಲೂ ಭಕ್ತಿ ಮಾರ್ಗದ ಸಾಂಗನ್ನು ಹೇಳಿದ್ದಾರೆ.
ಅರ್ಥಗರ್ಭಿತವಾಗಿ ಮನೆಯಲ್ಲಿ ಆತ್ಮಗಳು ವಿಷ ಸೇವನೆ ಮಾಡಿದವರ ಥರ ಬಿಹೇವ್ ಮಾಡ್ತಾ ಇರ್ತಾರಲ್ವಾ, ಆ ವಾಯುಮಂಡಲದಲ್ಲಿರುವ ವೈಬ್ರೇಷನ್ಸ್, ವಿಷಪೂರಿತ ವೈಬ್ರೇಷನ್ಸ್ ಆ ಆತ್ಮಗಳನ್ನು ಹಾಗೆ ಮಾಡಿಸಿರ್ತದೆ. ಆ ವಿಷವನ್ನು ಹೀರಿಕೊಂಡ್ರು ಪರಮಾತ್ಮ, ನೀಲಕಂಠನಾಗಿ ಹೀರಿಕೊಂಡ್ರು, ಮಹಾದೇವನಾಗಿ ಭಸ್ಮ ಮಾಡಿದರು. ಮನೆಯಲ್ಲಿ ಮೂಲೆ ಮೂಲೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್, ವಾಸ್ತು ಏರುಪೇರು ಅಥವಾ ಯಾವುದೇ ಯಂತ್ರಮಂತ್ರ ತಂತ್ರಶಕ್ತಿ ಅಥವಾ ಯಾವುದೇ ಆತ್ಮಗಳ, ದುಃಖಿ ಆತ್ಮಗಳ ಒಂದು ನಿಲುವು ಮನೆಯನ್ನು ಅಶಾಂತಗೊಳಿಸಿತ್ತು. ಆ ಎಲ್ಲ ಆತ್ಮಗಳಿಗೂ ಕೂಡ ಮುಕ್ತಿಯನ್ನು ಕೊಟ್ಟರು. ದುಃಖಿ ಆತ್ಮಗಳಿಗೆ ಸುಖ ಶಾಂತಿಯನ್ನು ಕೊಟ್ಟು ಮುಕ್ತಿಯನ್ನು ಕೊಟ್ಟರು ಪರಮಾತ್ಮ ಜ್ಞಾನ ಸೂರ್ಯ ಮನೆಗೆ ಇಷ್ಟೊತ್ತು ಬಂದು. ಅಂಶ ಮಾತ್ರ ಸಂಶಯವಿಲ್ಲದೆ ಅನುಭವ ಮಾಡಬೇಕು. ಪರಮಾತ್ಮ ಜ್ಞಾನ ಸೂರ್ಯ ನೀಲಕಂಠ ಪರಮಾತ್ಮ, ಮಹಾದೇವ ಪರಮಾತ್ಮ, ಅಖಂಡ ಜ್ಯೋತಿ ಪರಮ ಜ್ಯೋತಿ ಶಿವ ಪರಮಾತ್ಮ ಮನೆಗೆ ಬಂದು ಎಲ್ಲವನ್ನ ವಿಷವನ್ನು ಹೀರಿಕೊಂಡ್ರು. ಆ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡ್ರು. ಹೇಗೆ ಬ್ಲಾಂಟಿಂಗ್ ಪೇಪರ್ ಶಿವಬಾಬಾ ಅಂತ ಹೇಳ್ತೀರಿ, ಎಲ್ಲ ಪಾಪವನ್ನು ಹೀರಿಕೊಂಡ್ರು, ವಿಷವನ್ನು ಹೀರಿಕೊಂಡ್ರು. ನೀಲಕಂಠನಾಗಿ ಮಹಾದೇವನಾಗಿ ಭಸ್ಮ ಮಾಡಿದರು. ಭೂತಗಳ ಪ್ರೇತಗಳ ಪರಿಣಾಮವನ್ನು ತೆಗೆದು ಹಾಕಿದರು ಯಜ್ಞಕುಂಡದಲ್ಲಿ. ಪರಮಾತ್ಮ ಜ್ಞಾನ ಸೂರ್ಯ ನಮ್ಮೆಲ್ಲರ ಸತ್ಯ ಸತ್ಯ ತಂದೆ ಪರಮ ಈಶ್ವರ ಮಹಾದೇವ, ದೇವುಂಕ ದೇವ ಮಹಾದೇವ್, ಪಂಡಿತುಂಕ ಪಂಡಿತ್ ಮಹಾಪಂಡಿತ್ ನನ್ನ ಹೃದಯೇಶ್ವರ, ನನ್ನ ಹೃದಯೇಶ್ವರ ಅನುಭವ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಹೇಗಾಗಿತ್ತು. ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಭಸ್ಮ ಮಾಡಲಾಗಿದೆ. ಸ್ವಯಂ ಈಶ್ವರ ಎಲ್ಲ ನೆಗೆಟಿವನ್ನು ಹೀರಿಕೊಂಡ್ರು. ಮನೆ ಶಾಂತ, ಮನಸ್ಸು ಶಾಂತವಾಗಿದೆ. ನನ್ನ ಸ್ವಭಾವ ಶಾಂತವಾಗಿದೆ. ನನ್ನ ಸ್ವಮಾನ ಶಾಂತವಾಗಿದೆ. ಅನುಭವ ಮಾಡಿ. ನನ್ನ ಜೀವನದಲ್ಲಿ ಶಾಂತಿ, ಮನೆಯಲ್ಲಿ ಶಾಂತಿ, ಮನೆಯಲ್ಲಿರುವ ಒಂದೊಂದು ಆತ್ಮಗಳಲ್ಲಿ ಶಾಂತಿ, ಶಾಂತಿ. ಮನೆಯ ವಾತಾವರಣ ಕಂಪ್ಲೀಟ್ ಶಾಂತವಾಗಿದೆ. ಶಾಂತವಾಗಿದೆ. ಹೇಗೆ ಪರಮಧಾಮದಲ್ಲಿ ಸ್ವೀಟ್ ಸೈಲೆನ್ಸ್, ಹಾಗೆ ಮನೆಯಲ್ಲಿ ಸ್ವೀಟ್ ಸೈಲೆನ್ಸ್ನ ಅನುಭವ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಎಲ್ಲರೂ ಅಂತರಾಳದಿಂದ 21 ಟೈಮ್ಸ್ ಈ ಸ್ವಮಾನವನ್ನು ದೋರಾಯಿಸಬೇಕೀಗ. ಬಾಬನ್ ನೋಡ್ತಾರೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಹೇಳ್ರಿ, ಎಲ್ಲರೂ ಹೇಳಬೇಕು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಎರಡು ಕಣ್ಣುಗಳ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೇಳ್ರಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ.
ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಏಕಾಗ್ರತೆಯಿಂದ ಅನುಭವ ಮಾಡ್ತಾ ಹೇಳಬೇಕು. ಬುದ್ಧಿ ಅಚಲ ಸ್ಥಿತಿಯಲ್ಲಿದ್ದುಕೊಂಡು ಎರಡು ಕಣ್ಣುಗಳ ಮಧ್ಯದಲ್ಲಿ ನೋಡ್ತಾ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಸುತ್ತಲೂ ಅಷ್ಟಶಕ್ತಿಗಳ ಕವಚವನ್ನು ಅನುಭವ ಮಾಡ್ತಾ ಇದ್ದೇನೆ. ಮನೆಯ ಸುತ್ತಲೂ ಪರಮಾತ್ಮ ರುದ್ರ ಕವಚವನ್ನು ಅನುಭವ ಮಾಡ್ತಾ ಇದ್ದೇನೆ. ರುದ್ರ ಕವಚವನ್ನು ಅನುಭವ ಮಾಡಿ ಮನೆಯ ಸುತ್ತಲೂ ರುದ್ರ ಕವಚವಿದೆ. ರುದ್ರ ಕವಚವಿರುವವರೆಗೂ ಕೂಡ ಯಾವುದೇ ಮಾಯಾವಿ ಎನರ್ಜಿ, ನೆಗೆಟಿವ್ ಬ್ಲ್ಯಾಕ್ ಎನರ್ಜೀಸ್, ಮಂತ್ರ ತಂತ್ರ ಶಕ್ತಿ, ಎವಿಲ್ ಸ್ಪಿರಿಟ್ಗಳ ಪರಿಣಾಮ ಈ ಮನೆಗಾಗದೇ ಇರುವ ಹಾಗೆ ರುದ್ರ ಕವಚವನ್ನು ಹಾಕಿದ್ದಾರೆ. ನೀಲಕಂಠ ಶಿವ ಪರಮಾತ್ಮ ಅನುಭವ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತವಾಗಿದ್ದಾರೆ, ಸಫಲತಾ ಮೂರ್ತಿಗಳಾಗಿದ್ದಾರೆ, ನಿರ್ವಿಘ್ನ ಆತ್ಮರಾಗಿದ್ದಾರೆ, ನಿರೋಗಿಗಳಾಗ್ತಾ ಇದ್ದಾರೆ. ಅನುಭವ ಮಾಡಿ. ಮನೆ ಮಂದಿರವಾಗಿದೆ. ಶುಭ ಬಂದು ಕುಳಿತುಕೊಂಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಶಾಂತಿಯ ಸಾಗರ ಇದ್ದಾರೆ. ಜೀವನದಲ್ಲಿ ಶಾಂತಿ, ಸಮಾನವೇ ಶಾಂತಿ, ಸ್ವಧರ್ಮವೇ ಶಾಂತಿ, ಸ್ವಭಾವವೇ ಶಾಂತಿ. ಶಾಂತಿ ಸಾಗರನಲ್ಲಿ ಸಮಾವೇಶನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. 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 ಅಷ್ಟಶಕ್ತಿಗಳ ಕವಚ, ರುದ್ರ ಕವಚ ಮನೆಯ ಸುತ್ತಲೂ ಅನುಭವ ಮಾಡ್ತಾ ಇದ್ದೇನೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಅನುಭವ ಮಾಡಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮನೆಯಲ್ಲಿ ಶಾಂತಿ, ಮನಸ್ಸಲ್ಲಿ ಶಾಂತಿ, ಜೀವನದಲ್ಲಿಯೇ ಶಾಂತಿ ಅನುಭವ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ.
ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅನುಭವ ಮಾಡ್ತಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಜ್ಞಾನ ಸೂರ್ಯ ಮನೆಯಲ್ಲಿದ್ದಾರೆ. ಮನೆ ಶಾಂತವಾಗಿದೆ. ಮನಸ್ಸು ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಮ್ಮ ಜೀವನದಲ್ಲಿ ಶಾಂತಿಯೇ ಶಾಂತಿ. ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಈಗ ಶಾಂತಿಯ ಸಾಗರನಲ್ಲಿ ಮುಳುಗುವ ಅಭ್ಯಾಸ ಮಾಡಿಸ್ತಾರೆ ಬಾಬಾ. ಕಂಪ್ಲೀಟ್ ನನ್ನ ಸ್ವಮಾನ, ಸ್ವಧರ್ಮ, ಸ್ವಸ್ಥಿತಿ, ಸ್ವಭಾವ, ಮನಸ್ಸಲ್ಲಿ ಶಾಂತಿ, ಮನೆಯಲ್ಲಿ ಶಾಂತಿ, ಮನೆಯಲ್ಲಿರುವ ಎಲ್ಲ ಆತ್ಮಗಳಲ್ಲೂ ಶಾಂತಿ. ನಾನು ಶಾಂತಿ ಸಾಗರನಲ್ಲಿ ಸಮಾವೇಶನಾಗಿದ್ದೇನೆ. ನನ್ನ
ಶಾಂತಿ ಸಾಗರನಲ್ಲಿ ಸಮಾವೇಶರಾಗಿದ್ದಾರೆ. ಮನೆಯ ತುಂಬ ಶಾಂತಿಯ ಪ್ರಕಂಪನೆಗಳು ನನ್ನ ಸುತ್ತಲೂ ಅಷ್ಟಶಕ್ತಿಗಳ ಕವಚವಿದೆ. ಮನೆಯ ಸುತ್ತಲೂ ರುದ್ರ ಕವಚವಿದೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳ ಮನಸ್ಸು ಶಾಂತವರ ಜೀವನದಲ್ಲಿ ಶಾಂತಿ. ಮನೆಯ ತುಂಬ ಶಾಂತಿ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆ ಮಂದಿರವಾಗಿದೆ. ಯಾವುದೇ ನೆಗೆಟಿವ್ ಕೀಟಾಣುಗಳಿಲ್ಲ, ಯಾವುದೇ ನೆಗೆಟಿವ್ ಎಫೆಕ್ಟ್ ಇಲ್ಲ ಮನೆಗೆ. ಎಲ್ಲವನ್ನ ಭಸ್ಮ ಮಾಡಿದ್ದಾರೆ ಜ್ಞಾನ ಸೂರ್ಯ ಸ್ವಯಂ ಕುಳಿತುಕೊಂಡು. ಅಂಶ ಮಾತ್ರ ಸಂಶಯವಿಲ್ಲದೆ ಅನುಭವ ಮಾಡಬೇಕು. ಮನೆ ಏಕ್ದಮ್ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಫೋರ್ಸ್ ಭಸ್ಮವಾಗಿದೆ. ಅನುಭವ ಮಾಡ್ತಾ ಇದ್ದೀರಿ. ಮನೆ ಏಕ್ದಮ್ ಮಂದಿರ. ಜ್ಞಾನ ಸೂರ್ಯ ಇನ್ನು ಮನೆಯಲ್ಲೇ ಇದ್ದಾರೆ, ಹೋಗಿಲ್ಲ. ಅನುಭವ ಮಾಡಿ. ಜ್ಞಾನ ಸೂರ್ಯ ಮನೆಯಲ್ಲೇ ಇದ್ದಾರೆ. ಪರಮಾತ್ಮ ಮನೆಯಲ್ಲಿದ್ದಾರೆ. ಅನುಭವ ಮಾಡಿ. ನನ್ನ ಬಾಬಾ, ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಬಾಬಾ ಈಗ ಸ್ವದರ್ಶನ ಚಕ್ರವನ್ನು ಕೊಡ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ಸ್ವದರ್ಶನ ಚಕ್ರವನ್ನು ಅನುಭವ ಮಾಡಬೇಕೀಗ ನಾವೆಲ್ಲರೂ. ಸ್ವದರ್ಶನ ಚಕ್ರವನ್ನು ಕೈಯಲ್ಲಿ ಬೆರಳಲ್ಲಿ ಅನುಭವ ಮಾಡಬೇಕು. ಅದನ್ನು ನೋಡಿದಾಗಲೆಲ್ಲ ನೆನಪರಬೇಕು, 5 ಸ್ವರೂಪಗಳು ತಿರುಗುತ್ತಾ ಇದೆ. ಅನುಭವ ಮಾಡಿ ಈಗ ಸ್ವದರ್ಶನ ಚಕ್ರವನ್ನು ಮನೆಯಲ್ಲಿ ಸದಾ ತಿರುಗುತ್ತಾ ಇರಬೇಕು. ಯಾವುದೇ ನೆಗೆಟಿವ್ ಫೋರ್ಸ್ ಮನೆಗೆ ಎಂಟ್ರಿ ಆಗಲಿಕ್ಕೆ ಸಾಧ್ಯವಿಲ್ಲದ ಹಾಗೆ ರಕ್ಷಾ ಕವಚವನ್ನು ಹಾಕಿದ್ದಾರೆ ಪರಮಾತ್ಮ. ನನ್ನ ಸುತ್ತಲೂ ಅಷ್ಟಶಕ್ತಿಗಳ ಕವಚ ಕ್ರಿಯೇಟ್ ಆಗಿದೆ. ಅನುಭವ ಮಾಡಿ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಅನುಭವ ಮಾಡಿ. ಬಾಪ್ ದಾದಾ ನಮ್ಮೆಲ್ಲರ ಸಮ್ಮುಖದಲ್ಲಿದ್ದಾರೆ. ಈಗ ಅನುಭವ ಮಾಡಿ. ಅವ್ರು ಏನೇ ಹೇಳ್ತಾರೆ, ನಾವೆಲ್ಲ ಮಕ್ಕಳಿಗೆ 5 ಸ್ವರೂಪವನ್ನು ಕೊಟ್ಟರು. ಅನುಭವ ಮಾಡಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅದರಲ್ಲಿ ಮೊದಲನೇ ಸ್ವರೂಪ ಅನಾದಿ. ಜ್ಯೋತಿರ್ಬಿಂದು ಸ್ವರೂಪ. ಪರಮಧಾಮದಲ್ಲಿ ನಾನು ಹಾಗೂ ಶಿವಬಾಬಾ
ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದೇನೆ. ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ ಕುಳಿತುಕೊಂಡು ಬಿಡಿ, ಬಿಂದುವಾಗಿ ಹಗೂರರಾಗಿ ಎಲ್ಲ ವ್ಯರ್ಥದ ಹೊರೆ ಚಿರು. ದೇಹದ ಬಾಣವಿಲ್ಲ, ಪರಮಾತ್ಮ ಲವ್ವಲ್ಲಿ ಸಮಾವೇಶರಾಗಿದ್ದೇವೆ. ಬಾಬಾ ಸಮೀಪಕ್ಕೆ ಕರೆದಿದ್ದಾರೆ ಪರಮಧಾಮದಲ್ಲಿ. दुनिया को भुला दिया. ಎರಡನೇ ಸ್ವರೂಪದಲ್ಲಿ ಬನ್ನಿ, ಅವತರಿಸುತ್ತದೆ ಪರಮಧಾಮದಿಂದ. ಸಹನ ಶಕ್ತಿ ಬಂದ್ಬಿಟ್ಟಿದೆ ಎಲ್ಲರಲ್ಲೂ. ಪುರುಷಾರ್ಥದಲ್ಲಿ ತೀವ್ರಗತಿ, ಬಹಳ ಕಾಲದ ಅಭ್ಯಾಸದ ಅವಶ್ಯಕತೆ ಇದೆ. ಎಲ್ಲರೂ ತಲುಪಿದಿರಿ ಸ್ವರ್ಗ ವೈಕುಂಠದಲ್ಲಿ. ದೇವತಾ ರೂಪದಲ್ಲಿ ಬಂದಿದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ದೇವತಾ ಸ್ವರೂಪದಲ್ಲಿ ಯಾರೆಲ್ಲ ಇದ್ದೀರಿ, ಮಾಸ್ಟರ್ ತ್ರಿಕಾಲದರ್ಶಿಗಳು ಈಗ ಪೂಜ್ಯ ಸ್ವರೂಪಕ್ಕೆ ಬರ್ತಿದ್ದೀವಿ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಸ್ವದರ್ಶನ ಚಕ್ರ ತಿರುಗಬೇಕು. ಪರ್ಮನೆಂಟ್ ಶಕ್ತಿ
भी याद है आप सबकी पूजा होती है ನಿಮ್ಮೆಲ್ಲರ ಪೂಜೆ ನಡೀತಾ ಇದೆ ಮಂದಿರದಲ್ಲಿ. ವಿಘ್ನ ವಿನಾಶ ಗಣೇಶ್ ಮಹಾವೀರ ಹನುಮಾನ್ ರೂಪದಲ್ಲಿ ಸ್ವಯಂ ನೋಡಿ. ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡುತ್ತಿರುವ ಮನೆಯಲ್ಲಿ ಒಂದೊಂದು ಪೂಜ್ಯ ಸ್ವರೂಪ ದೇವಿ ದೇವತೆಗಳ ಅನುಭವ ಮಾಡ್ತಾ ಇದ್ದಾರೆ ನೀವೆಲ್ಲರೂ. ಅಷ್ಟಶಕ್ತಿ ಹೌದು ಅಲ್ವಾ? ಅಷ್ಟಶಕ್ತಿ ಸ್ವರೂಪ ಇಷ್ಟದೇವ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ, ಅನುಭವ ಮಾಡ್ತಾ ಇದ್ದೇವೆ. चौथा है संगम योगी ब्रह्मण स्वरूप ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪ ಆದ ತಕ್ಷಣ ಸಂಗಮ, ಸಂಗಮದ ಸ್ಥೂಲಮನೆ ಮಧುಬನದ ಪಾಂಡವ ಭವನ, ಹಿಸ್ಟರಿ ಹಾಲಲ್ಲಿ ಬ್ರಹ್ಮ ಬಾಬಾ ಮಮ್ಮ ಎಲ್ಲ ದಾದಿಯರಿದ್ದಾರೆ. ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸರ್ವ ವ್ಯರ್ಥಗಳಿಂದ ಮುಕ್ತರಾಗಿದ್ದೇವೆ.
ಎಲ್ಲ ವ್ಯರ್ಥಗಳಿಂದ ಮುಕ್ತರಾಗಿದ್ದೇವೆ ಅನುಭವ ಮಾಡಿ. ಶಾಂತಿ ಸ್ತಂಭಕ್ಕೆ ಬನ್ನಿ. ಟವರ್ ಆಫ್ ಪೀಸ್, ಪ್ಯೂರಿಟಿ, ಮೈಟ್, ನಾಲೆಜ್. ಶಾಂತಿ ಸ್ತಂಭವನ್ನು ಸುತ್ತಿದ ತಕ್ಷಣ ಆತ್ಮದಲ್ಲಿ ವಿಚಿತ್ರ ತಾಕತ್ತಿನ ಅನುಭವ. ಆಭಾಮಂಡಲ, ಪವಿತ್ರತೆಯ ಆಭಾಮಂಡಲ ಆರಾ ಕ್ರಿಯೇಟ್ ಆಗಿದೆ. ಅನುಭವ ಮಾಡ್ತಾ ಬನ್ನಿ. ಬಾಪ್ ದಾದಾರವರ ಕಮರದಲ್ಲಿ ಕುಳಿತುಕೊಳ್ಳಿ. ಮುಗುಳ್ನಗುತ್ತ ಫೋಕಸ್ ಲೈಟನ್ನು ಅನುಭವ ಮಾಡಿ. ಪರಮಾತ್ಮ ಕೊಡ್ತಾ ಇರುವ ಲೈಟ್, ಪವರ್ಫುಲ್ ಲೈಟನ್ನು ಮಸ್ತಕದಲ್ಲಿ ಅನುಭವ ಮಾಡ್ತಾ ಇದ್ದೀವಿ. ಅನುಭವ ಮಾಡ್ತಾ ಬಾಪ್ ಸಮಾನುಭವದ ವರದಾನ ಪಡೆದು ಕುಟೀರಕ್ಕೆ ಬಂದು ಆಲ್ ಓಕೆ ಬಾಬಾ, ಆಲ್ ಓಕೆ ಅಂತ ಹೇಳ್ತಾ ಹಗೂರನಾಗಿ ಮೊದಲನೇ ಪಾಠವನ್ನು ಪಕ್ಕ ಮಾಡಿಕೊಂಡು ಆತ್ಮ ನಾನು, ಆತ್ಮ ನಾನು, ಆತ್ಮ ಆತ್ಮ ರಾಮನನಿಂದು ಫಡಿಸ್ತಾಗಿ ಹಾರುತ 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 ಸೂಕ್ಷ್ಮವತನವನ್ನು ತಲುಪಿ ಮಹಾತಪಸ್ವಿ ನಾನಾತ್ಮ, ಮಹಾತಪಸ್ವಿ ನಾನಾತ್ಮ ಪವರ್ಫುಲ್ ಏಂಜಲಿಕ್ ಸ್ಟೇಜಲ್ಲಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಅನುಭವ ಮಾಡಿ. ಗಳನ್ನು ಪಡೆದು ಹೃದಯೇಶ್ವರನಿಂದ ನಿರಂತರ ತಾಕತ್ತನ್ನು ಪಡಿತಾ ಇರುವ ಫರಿಸ್ತಾ ವಿಶ್ವದ ಗ್ಲೋಬ್ಗೆ ಶಾಂತಿ, ಶಕ್ತಿ, ಪವಿತ್ರತೆ, ಆನಂದ, ಪ್ರೇಮ ಶಕ್ತಿಯನ್ನು ಹರಡಿಸುತ್ತಿರುವ ಪರಮಾತ್ಮ ಫರಿಸ್ತಾ ನಾನು. ಇನ್ನು ಪ್ರಕೃತಿಗೆ 5 ತತ್ವಗಳಿಗೂ ಶಾಂತಿ, ಶಕ್ತಿ, ಪವಿತ್ರತೆಯ ಪ್ರಕಂಪನೆಗಳನ್ನು ಹರಡಿಸುತ್ತಾ ಇರುವ ಪ್ರಕೃತಿ ಜೀತ್ ಆತ್ಮ ನಾನು. ಈಗ ಬಾಪ್ ದಾದ ಮುಗುಳ್ನಕ್ತ ಮತ್ತೆ ಮನೆಗೆ ಹೋಗೋಣ ಮಕ್ಕಳೇ ಅಂತ ಕರ್ಕೊಂಬರ್ತಾ ಇದ್ದಾರೆ. ಅನುಭವ ಮಾಡಬೇಕು. ಮರಳಿ ಯಜ್ಞಕುಂಡದ ಹತ್ರ ಬನ್ನಿ. ಮನೆಯಲ್ಲಿ ಎಲ್ಲಿ ಯಜ್ಞಕುಂಡ ರಚನೆ ಆಗಿತ್ತು, ಮನೆ ಮಧ್ಯದಲ್ಲಿ ಸುತ್ತಲೂ ಮನೆಯಲ್ಲಿರುವ ಮಕ್ಕಳನ್ನು ಕರೆದುಕೊಂಡು ಕೂರ್ತಾ ಇದ್ದೇವೆ. ಮಧ್ಯದಲ್ಲಿ ಶಿವ ಬಾಬಾ ಬಂದು ಕುಳಿತುಕೊಳ್ಳುತ್ತಾ ತೇಜೋಮಯ ತೇಜಸ್ವಿ ಕಿರಣಗಳನ್ನು ನಾವೆಲ್ಲ ಮಕ್ಕಳ ತುಂಬ ಹರಡಿಸ್ತಾ ಇದ್ದಾರೆ. ರುದ್ರ ಕವಚ ಮನೆಯ ತುಂಬ ನನ್ನ ಸುತ್ತಲೂ ಅಷ್ಟಶಕ್ತಿಯ ಕವಚ ಕ್ರಿಯೇಟ್ ಆಗಿದೆ. ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ಜ್ಞಾನ ಸೂರ್ಯ ಅನುಭವ ಮಾಡಬೇಕು. ಅಷ್ಟಶಕ್ತಿಯ ಕವಚಕ್ಕೆ ಪರಮಾತ್ಮ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಅಷ್ಟಶಕ್ತಿಗಳು ಹೇಗೆ ಜಾಗೃತ ಅವಸ್ಥೆಗೆ ಆ ಸಮಯಕ್ಕೆ ತಕ್ಕ ಹಾಗೆ, ಯಾವ ಸಮಯಕ್ಕೆ ತಕ್ಕ ಹಾಗೆ, ಎಷ್ಟು ಸಮಯದವರೆಗೂ ಕೂಡ ಅದು ಬೇಕು, ಅಷ್ಟು ಸಮಯದವರೆಗೂ ಆ ಶಕ್ತಿ ಬಂದು ನಿಲ್ಲುವಂತಹ ವಿಚಿತ್ರ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಅನುಭವ ಮಾಡಿ. ಅಷ್ಟಶಕ್ತಿಗಳನ್ನು ಅನುಭವ ಮಾಡಿ. ಅನುಭವ ಮಾಡಿ. ನಾವೇ ಶಕ್ತಿ ಸ್ವರೂಪರು, ನಾವೇ ನವದುರ್ಗೆಯರು. ಅನುಭವ ಮಾಡ್ಲಿಕ್ಕೆ ಆಗ್ತದ? ಅಷ್ಟಶಕ್ತಿ ಸ್ವರೂಪರು ನಾವು, ದೇವಿ ಸ್ವರೂಪರು ನಾವು, ಶಕ್ತಿ ಸ್ವರೂಪರು ನಾವು. ಅನುಭವ ಮಾಡಿ. ನಾನು ಒಂದು ಶಕ್ತಿಯಾಗಿದ್ದೇನೆ. ನನ್ನಲ್ಲಿ 9 ಶಕ್ತಿಗಳಿದೆ, 9 ನಿಧಿಗಳಿದೆ. ಅವೆಲ್ಲ ಜಾಗೃತ ಆಗ್ತಾ ಇದೆ ಈಗ. ಅನುಭವ ಮಾಡಿ. 100% ನಾನೇ ಶಿವಶಕ್ತಿಯಾಗಿದ್ದೇನೆ. ಅನುಭವ ಮಾಡಿ. ನಾನೇ ಶಿವಶಕ್ತಿಯಾಗಿದ್ದೇನೆ, ನಾನೇ ಶಿವಶಕ್ತಿಯಾಗಿದ್ದೇನೆ, ನಾನೇ ಶಿವಶಕ್ತಿಯಾಗಿದ್ದೇನೆ, ನಾನೇ ಶಿವಶಕ್ತಿಯಾಗಿದ್ದೇನೆ.
ನಾನಾತ್ಮ ಶಿವಶಕ್ತಿಯಾಗಿದ್ದೇನೆ, ನಾನಾತ್ಮ ಶಿವಶಕ್ತಿಯಾಗಿದ್ದೇನೆ. जग से रहती है न्यारी ಜಗತ್ತಿನಿಂದ ನ್ಯಾರ ಭಿನ್ನ ಯಾರಿರ್ತಾರೆ ಅವರೆಲ್ಲರಿಗೂ ಪ್ರಿಯ ಆಗಿರ್ತಾರೆ, ಅದು ನಾನಾಗಿದ್ದೇನೆ. रहती है न्यारी ಜಗದಿಂದ ಭಿನ್ನ ಎಲ್ಲ ಆತ್ಮಗಳಿಗೆ ಪ್ರಿಯ, की प्यारी ಎಲ್ಲ ಆತ್ಮಗಳಿಗೆ ಪ್ರಿಯ ನಾನಾತ್ಮ. प्रभावित करी ಯಾವುದೇ ವೈಭವಕ್ಕೆ ಪ್ರಭಾವಿತ ಆಗುವುದಿಲ್ಲ ನಾನು. ताकि ಸಂಕೀರ್ಣಗೊಳಿಸುವ ಶಕ್ತಿ ಜಾಗೃತವಾಗಿದೆ. पुरानी बातों को जो मन से ಹಳೆಯ ಮಾತುಗಳನ್ನು ಮನಸ್ಸಿನಿಂದ ತೆಗೆದು ಹಾಕ್ತಾ ಇದೆ. पुरानी बातों ಹಳೆಯ ಮಾತುಗಳನ್ನು मन से ಮನಸ್ಸಿನಿಂದ ತೆಗೆದಿದ್ದೇವೆ. ईर्ष्या ಯಾವುದೇ ಈರ್ಷ್ಯೆ ಇಲ್ಲ, ಯಾವುದೇ ದ್ವೇಷ ಇಲ್ಲ, ಯಾರ ಪ್ರತಿನೂ ಈರ್ಷ್ಯೆ ಇಲ್ಲ, ದ್ವೇಷ ಇಲ್ಲ. ಈಗ ಅನುಭವ ಮಾಡಿ. क्षमा के गुण से ಕ್ಷಮೆಯನ್ನ, हर बात ಕ್ಷಮ ಅನ್ಯ ಆತ್ಮಗಳನ್ನ ಕ್ಷಮಿಸುವ ತಾಕತ್ತು, ಸಮೇಟನೆಗೆ ಶಕ್ತಿ ನನ್ನಲ್ಲಿ ಬಂದಿದೆ. शिव शक्ति तू ही है शिव शक्ति ನಾನು ಶಿವಶಕ್ತಿಯಾಗಿದ್ದೇನೆ. ಅಂತರಾಳದಿಂದ ಸ್ವೀಕಾರ ಮಾಡಬೇಕು. ನಾನು ಶಿವಶಕ್ತಿಯಾಗಿದ್ದೇನೆ, ಶಿವಶಕ್ತಿಯಾಗಿದ್ದೇನೆ. भले निंदा या अपमान को ನಿಂದ ಅಪಮಾನ ಯಾರಾದರೂ ಮಾಡಿದರೂ ಕೂಡ जगत माता तुम उनको स्नेह ನೀವು जगತ್ ಮಾತೆಯರಾಗಿ ಸ್ನೇಹ ಕೊಡಬೇಕು. ही तो है सहन शक्ति ಸಹನ ಶಕ್ತಿ ನಿಮ್ಮಲ್ಲಿದೆ. ज्ञानी उदासी से तू है पर ಯಾವುದೇ ಉದಾಸತನ ಇರುವುದಿಲ್ಲ, ಅದರಿಂದ ನ್ಯಾರ ಆಗಿದ್ದೇನೆ. व्यवहार ಎಲ್ಲವನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಶಕ್ತಿ ಇದೆ ನನ್ನಲ್ಲಿ, ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ऐसी अद्भुत समाने की शक्ति ಎಲ್ಲ ಮಾತುಗಳನ್ನು ಸಮಾವೇಶ ಮಾಡಿಕೊಳ್ಳುವ ತಾಕತ್ತಿದೆ. ಎಲ್ಲ ಮಾತುಗಳನ್ನ ಸಮಾವೇಶ ಮಾಡಿಕೊಳ್ಳುತ್ತೆ. ನಾನಾತ್ಮ ಶಕ್ತಿಯಾಗಿದ್ದೇನೆ. जगाले तू ये स्मृति ಸ್ಮೃತಿ ಜಾಗೃತವಾಗಿದೆ. ಶಿವಶಕ್ತಿ ಅನುಭವ ಮಾಡಿ. साक्षी ಶಾಂತ ಮನಸ್ಸು, ಸಾಕ್ಷಿ ದೃಷ್ಟ ಆಗಿದ್ದೇನೆ. ಯಾವುದೇ ಪ್ರಭಾವ ನನಗೆ, ಯಾವುದೇ ದಬಾವ್ ಕೂಡ ಇಲ್ಲ. ಗುರುತಿಸುವ ಶಕ್ತಿ ಇದೆ ನನ್ನಲ್ಲಿ. ನನ್ನ ನೇಚರ್ ಏನು? ಗುರುತಿಸುವ ಶಕ್ತಿ, ನಿರ್ಣಯ ಮಾಡುವ ಶಕ್ತಿ. शक्ति सत्य असत्य ಯಾವುದು ಸತ್ಯ ಯಾವುದು ಅಸತ್ಯವನ್ನು ಗುರುತಿಸುವ ಶಕ್ತಿ ಇದೆ. निष्कर्ष तू शक्ति महान चाहे कोई तूफान को भी तू तोहफा बनाए ಬಿರುಗಾಳಿಯನ್ನು ಕೂಡ ನಾವು की शक्ति ಗಿಫ್ಟ್ನ ರೂಪದಲ್ಲಿ ಅನುಭವ ಮಾಡುವಂಥವರು, ಎದುರಿಸುವ ಶಕ್ತಿಯನ್ನು ಹೊಂದಿದ್ದೇವೆ. तू पाए ಪ್ರತಿ ಕರ್ಮದಲ್ಲಿ ಸಕ್ಸಸ್ ಅನ್ನು ಪಡೆಯುವಂತ ಆತ್ಮ ಆಗಿದ್ದೇನೆ. तू पाए तू है शक्ति ನನ್ನ ಆತ್ಮ ಶಕ್ತಿ, ನನ್ನಲ್ಲಿ ಅಷ್ಟು ಶಕ್ತಿಗಳು ಜಾಗೃತವಾಗಿದೆ, ಅಷ್ಟು ಶಕ್ತಿಗಳು ಜಾಗೃತವಾಗಿದೆ. तू शक्ति है जो सबको तारे जो भी अपने जीवन से हारे सहयोग की शक्ति जगा तू दुखी यारे तुमको पुकारे ये समय महापरिवर्तन का ಈ ಸಮಯ ಬಹಳ ಮಹಾಪರಿವರ್ತನೆ. ಅಷ್ಟ ಶಕ್ತಿಗಳನ್ನ ಒಳಗಡೆಯಿಂದ ಜಾಗೃತ ಮಾಡಿಕೊಂಡಿದ್ದೇವೆ. ವಿಕಾರ ರೂಪಿ ರಾವಣನನ್ನ ಶಿವಶಕ್ತಿಯಾಗಿ ಸುಡಬೇಕಾಗಿದೆ. ವಿಕಾರ ರೂಪಿ ರಾವಣನನ್ನ ಶಿವಶಕ್ತಿ ನಾನಾಗಿದ್ದೇನೆ, ಶಿವಶಕ್ತಿ ನಾನಾಗಿದ್ದೇನೆ. नव दुर्गा
ನವದುರ್ಗ ಆಗಿದ್ದೇವೆ, ಅಷ್ಟಶಕ್ತಿ ಸ್ವರೂಪಧಾರಿಯಾಗಿದ್ದೇವೆ, ದೇವಿ ಸ್ವರೂಪ ನಾನಾಗಿದ್ದೇನೆ, ಶಕ್ತಿ ಸ್ವರೂಪ ನಾನಾಗಿದ್ದೇನೆ. ಸ್ವೀಕಾರ ಮಾಡ್ತಾ ಹೋಗಿ. ಶಕ್ತಿ ಸ್ವರೂಪ ನಾನು, ಶಕ್ತಿ ಸ್ವರೂಪ ನಾನು, ಶಕ್ತಿ ಸ್ವರೂಪ ನಾನು, ಶಕ್ತಿ ಸ್ವರೂಪ ನಾನು, ಶಕ್ತಿ ಸ್ವರೂಪ ನಾನು. ಶಕ್ತಿ ಸ್ವರೂಪ ನಾನು, ಶಕ್ತಿ ಸ್ವರೂಪ ನಾನು. शिव शक्ति तू ही है, शिव शक्ति तू ही है, शिव शक्ति. ಬಾಪ್ದಾದ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳ ಜಾಗೃತ ಅವಸ್ಥೆಯಲ್ಲಿದ್ದು ಅಷ್ಟಶಕ್ತಿಗಳನ್ನು ಜಾಗೃತ ತೆಗೆದುಕೊಂಡಿದ್ದೇವೆ. ಅಷ್ಟಶಕ್ತಿಗಳನ್ನು ಜಾಗೃತಗೊಳಿಸಿದ್ದೇವೆ. ಅನುಭವಕ್ಕೆ ಬರಲಿ. ಅಷ್ಟಶಕ್ತಿಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿವೆ. ಅಷ್ಟಶಕ್ತಿಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿವೆ. ರಕ್ಷ ಕವಚದ ರೂಪದಲ್ಲಿ ಅಷ್ಟಶಕ್ತಿಯ ಕವಚ ಪ್ರಧಾನವಾಗಿದೆ. ಅಷ್ಟಶಕ್ತಿಯ ಕವಚ ಪ್ರಧಾನವಾಗಿದೆ. ಅಷ್ಟಶಕ್ತಿಯ ಕವಚ. ಮನೆಯ ಸುತ್ತಲೂ ರುದ್ರ ಕವಚ. ನಾವೆಲ್ಲ ಮಕ್ಕಳಿಗೋಸ್ಕರ ಪರಮಧಾಮವನ್ನು ಬಿಟ್ಟು ಮನೆಗೆ ಬಂದು ನಿರಂತರ 2 ಗಂಟೆಗಳ ಕಾಲ ನಾವು ಆತ್ಮಗಳಿಗೆ ತಾಕತ್ತನ್ನು ತುಂಬಿದರೆ ಆ ಹೃದಯರಾಮನನ್ನ ಬಾಬಾ ಅಂತರಾಳದಿಂದ ಆ ಹೃದಯರಾಮನನ್ನ ನನ್ನ ಬಾಬಾ ಅಂತ ಒಪ್ಕೋಬೇಕಲ್ವಾ? ಪ್ರೀತಿ ಮಾಡಬೇಕೋ ಬೇಡ? ಲಾಸ್ಟ್ ಮಿನಿಟ್ಗಳಲ್ಲಿ ಅವ್ರನ್ನ ಪ್ರೀತಿ ಮಾಡ್ತಿರೋ ಇಲ್ಲೋ? ನೀಲಕಂಠನಾಗಿ ಬಂದೆಲ್ಲ ವಿಷವನ್ನು ಹೇರಿಕೊಂಡ್ರು. ಮಹಾದೇವ ಆಗಿ ಎಲ್ಲ ಭೂತಗಳನ್ನು ಓಡಿಸಿದ್ರು, ವಿಘ್ನಗಳನ್ನು ಭಸ್ಮ ಮಾಡಿದರು ಪರಮಾತ್ಮ. ಆ ಹೃದಯರಾಮ ನನಗೋಸ್ಕರ ನನ್ನ ಸಮೀಪದಲ್ಲಿ ಬಂದು ಯಜ್ಞ ಕುಂಡವನ್ನು ರಚಿಸಿ ಮಹಾಯಜ್ಞವನ್ನು ರಚನೆ ಮಾಡಿ ಯಜ್ಞದಲ್ಲಿ ಎಲ್ಲ ನೆಗೆಟಿವ್ ಕೀಟಾಣುಗಳನ್ನು ಆಹುತಿ ಮಾಡಿಸಿದ್ರು. ನನಗೇ ಅಷ್ಟಶಕ್ತಿಗಳ ರಕ್ಷ ಕವಚವನ್ನು ಪ್ರದಾನ ಮಾಡಿದರು. ತಪಸ್ವಿ ಮೂರ್ತಿಯನ್ನಾಗಿ ಮಾಡಿದರು. ಹಾಗಾದರೆ ನನ್ನ ಬಾಬಾ ಅಂತ ನಮ್ಮ ಹೃದಯದಿಂದ ಬರಬೇಕೋ ಬೇಡವೋ? ಬರಬೇಕಲ್ವಾ? ಹೃದಯದಿಂದ ಹೇಳೋಣಲ್ವ ಬಾಬಾ ನನ್ನ ಬಾಬಾ ಅಂದರೆ ಸಾಕು, ಎಲ್ಲ ಖಜಾನೆಗಳಿಗೆ ಮಾಲೀಕರಾಗ್ಬಿಡ್ತೀವಿ. ಹೋದಲ್ವ? ಹಾಜಿ ಮೇರೆ ಬಾಬಾ. प्यारा बाबा मीठा बाबा मेरा. ಈ ನೆಕ್ಸ್ಟ್ 10 ಮಿನಿಟ್ಸ್ ಏನಿದೆಯಲ್ವಾ, ಕಳೆದು ಹೋಗಬೇಕು ಪ್ರೀತಿಯಲ್ಲಿ. ನನ್ನ ಬಾಬಾ ಅನ್ನುವಂತಹ ಪ್ರೀತಿಯಲ್ಲಿ ಅವರ ಮುಖ ನೋಡ್ತಾನೆ ಅನುಭವ ಮಾಡಬೇಕು. एक शब्द मेरा कहने से ನನ್ನವರು ಅನ್ನುವಂಥ ಶಬ್ದವನ್ನು ಹೇಳುವುದರಿಂದ ಅಧಿಕಾರಿ ಆಗ್ಬಿಡ್ತೀರಿ ನೀವು ನನ್ನ ಬಾಬಾ ಅನ್ನೋದರಿಂದ. जहाँ मेरापन है वहाँ अधिकार है. यह बाबा शब्द ही सर्व खजानों की चाबी है. ये बस दिल से कहो मेरा बाबा, साथ चलेंगे मेरा बाबा. हाजी मेरा बाबा, प्यारा बाबा, सच्चा बाबा, अपना बना लिया, अपना दिल में समा लिया. ಹೃದಯದಲ್ಲಿ ಸಮಾವೇಶ ಮಾಡಿ देखो तुम्हें किसकी पालना मिलेगी. ನೋಡಿ ನಿಮಗೆ ಯಾರ ಪಾಲನೆ ಸಿಕ್ಕಿದೆ? तुम्हारा ಸ್ವಯಂ पालनहार ಪರಮಾತ್ಮ ನಿಮ್ಮ ಪಾಲನಹಾರಾಗಿದ್ದಾರೆ. ಎರಡವರು ನಿಮಗೋಸ್ಕರ परमात्मा प्यार तुम्हारी ಪರಮಾತ್ಮ पालना है. ಪ್ರೀತಿ ನಿಮ್ಮ ಪಾಲನೆಯಾಗಿದೆ. ऐसी पालना ಈ ತರಹದ ಪಾಲನೆ सारे कल्प में किसी को नहीं. ಇಡೀ ಕಲ್ಪದಲ್ಲಿ ಯಾರಿಗೂ ಸಿಗುವುದಿಲ್ಲ.
ಕೋಟಿಯಲ್ಲಿ ಕೆಲವರು. ಯಾರೆಲ್ಲ ಇದ್ದೀರಿ? ನೀವೇ. ಕೆಲವರಲ್ಲಿ ನೀವೇ, ಬೇರೆ ಯಾರು ಇಲ್ಲ. ನಿಮಗೇನೆ ಸಾಧ್ಯ ಆಗಿದೆ. ಬಾಬಾ ನಿಮ್ಮ ಹತ್ರನೇ ಬಂದಿದ್ದಾರೆ. ಅನುಭವ ಮಾಡಿ. ನನ್ನ ಬಾಬಾ, ನನ್ನ ಬಾಬಾ ಅಂದ್ರೆ ಖಜಾನೆಗೆ ಮಾಲೀಕರಾಗಿ ಬಿಟ್ರಿ ನೀವು ಅಂತಿದ್ದಾರೆ ಬಾಬಾ. ನನ್ನವರು ಅಂದ್ರೆ ಅವ್ರನ್ನ ಬಂಧನದಲ್ಲಿ ಬಂಧಿಸಿಬಿಟ್ರಿ. ಬಂಧಿಸಿ 2 ಅವರ್ ಇಟ್ಕೊಂಡಿದ್ರಲ್ಲ ಬಾಬನ್ನ. ಎಷ್ಟು ಪ್ರೀತಿ ಮಾಡ್ತೀರಲ್ವಾ ನೀವೆಲ್ಲರೂ ಬಾಬನ್ನ. ಅನುಭವ ಮಾಡ್ರಿ, ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ. ನೀವು ಬಾ ಅಂದ್ರಿ ನಾನು ಹಾಜರಾಗ್ಬಿಟ್ಟೆ ಮಕ್ಕಳೇ ಅಂತಿದ್ದಾರೆ ಬಾಬರವರು. ನೀವು ಕರೆದ್ರಿ ನಾನು ಹಾಜರಾಗ್ಬಿಟ್ಟೆ. ಹಜೂರ್ ಹಾಜರಾಗ್ಬಿಟ್ಟೆ ನಾನು ಅಂತ. ನನ್ನ ಸಂಸಾರ ಆಗಿದ್ದೀರಿ. ನೀನೇ ನನ್ನ ಸಂಸಾರ, ನೀನೇ ನನ್ನ ಆಧಾರ ಪರಮಾತ್ಮ. ನನ್ನ ಬಾಬಾ सदा स्वयं को ಸದಾ ಸ್ವಯಂನ बाप के साथ कंबाइन ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ಅನುಭವ ಮಾಡಿ ಜೊತೆಗೆ ಇದ್ದಾರೆ ಬಾಬಾ. मैं और मेरा बाबा ನಾನು ಹಾಗೂ ನನ್ನ ಬಾಬಾ, तीसरा न कोई। ಮೂರನೇದವರು ಯಾರು ಇಲ್ಲ. जहां मैं ಎಲ್ಲಿ ನಾನು, माँ बाबा ಅಲ್ಲಿ ಬಾಬಾ. कंबाइंड रूप को ಸದಾ ಕಂಬೈನ್ಡ್. कोई अलग नहीं कर सकता। ಕಂಬೈನ್ಡ್ ರೂಪವನ್ನು ಯಾರೂ ಸಪರೇಟ್ ಮಾಡಲಿಕ್ಕೆ ಆಗುವುದಿಲ್ಲ. साथ चलेंगे साथ रहेंगे मेरा बाबा ನನ್ನ ಬಾಬಾ मीठा बाबा मेरा बाबा मीठा बाबा माय बाबा ನನ್ನ ಬಾಬಾ ಸ್ವೀಟ್ ಬಾಬಾ. बाप ने तुम्हें बाबा कोने कोने से ने ढूंढ लिया है। ಕೋಣೆ ಕೋಣೆಗಳಿಂದ ಹುಡುಕಿದ್ದಾರೆ. ಅಂಥವರ ನಿಲ್ಲಲಿಕ್ಕೆ ಸಾಧ್ಯ. ಬಹಳ ಸಮಯದವರೆಗೂ ಬಾಬನ ಜೊತೆಗೆ ನಿಲ್ಲಲಿಕ್ಕೆ ಸಾಧ್ಯ. ನೀವು ನನ್ನವರಿದ್ದೀರಿ, ನನ್ನವರಿದ್ದೀರಿ, ನನ್ನವರಾಗಿರ್ತೀರಿ. ಬಾಬನಿಗೆ ಕಾನ್ಫಿಡೆನ್ಸ್. कल्प कम मेरा बाबा ಕಲ್ಪದ ನನ್ನ ಬಾಬಾ. हर पल पल मेरा बाबा ಅನುಭವ ಮಾಡ್ರಿ. ನನ್ನ ಬಾಬಾ ಅಂತರಾಳದಿಂದ ನನ್ನ ಬಾಬಾ ಎಷ್ಟು ಸಮಯದವರೆಗೆ ಅವರನ್ನು
ಕಂಬೈನ್ಡ್ ಸ್ವರೂಪದಲ್ಲಿ ಅನುಭವ ಮಾಡ್ತೀರಿ ಅಷ್ಟು ಸಮಯ ಅವರ ಸಮಾನ ತಾಕತ್ತು ನನ್ನ ಆತ್ಮದಲ್ಲಿ ಸದಾ ಕಂಬೈಂಡ್ ಇರಬೇಕು ಬಾಬಾ. ಸದಾ ಕಂಬೈಂಡ್ ಇದ್ದಾರೆ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಅಂತರಾಳದಿಂದ ಪ್ರೀತಿ, ಪ್ರಾಕ್ಟಿಕಲ್ ಪ್ರೀತಿ, सर्वशक्तियाँ ಸರ್ವಶಕ್ತಿಗಳು तुम्हारा जन्म सिद्ध अधिकार है. ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. सिर्फ स्मृति में रखो ಬರೀ मैं किसका हूँ. ಸ್ಮೃತಿಯಲ್ಲಿಟ್ಟುಕೊಂಡ್ರೆ ನಾನು ಯಾರಿಗೆ ಸೇರಿದವನಾಗಿ Just keep in memory whose am I. मैं उसका हूँ. ಸ್ಮೃತಿಯಲ್ಲಿಟ್ಟುಕೊಂಡ್ರೆ ಜೋ ನಾನು ಸರ್ವಶಕ್ತಿವಾನ್ ಯಾರಿಗೆ ಹೈ. ಸೇರಿದವನಾಗಿದ್ದೇನೆ. ಸರ್ವಶಕ್ತಿವಂತನ ಸಂತಾನ, ಅವರಿಗೆ ಸೇರಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. सब कुछ भूल जाओ. ಎಲ್ಲವನ್ನು ಮರೆತು ಬಿಡಿ. ನನ್ನ ಜೊತೆ ಸಿರ್ಫ್ ಪರಮಾತ್ಮ ಏಕ್ ಇದ್ದಾರೆ. और मैं ಬಾಬಾ ಮತ್ತೆ ನಾನು ಅಷ್ಟೇ. ಎಲ್ಲವನ್ನು ಮರೆತು ಬಿಡಿ. ये रूहानी मिलन, ये अतीन्द्रिय सुख, यही तुम्हारा संसार है. मग्न अवस्था मीठा बाबा, प्यारा बाबा, प्यारा बाबा मेरा. अब सब कुछ भूल जाओ. ಎಲ್ಲವನ್ನು ಮರೆತು ಬಿಡಿ. सिर्फ एक बार ಓನ್ಲಿ ಒಬ್ಬ और ಬಾಬಾ मैं. ಹಾಗೂ ನಾನು. ये रूहानी मिलन, ये अतीन्द्रिय सुख, यही तुम्हारा संसार है. मग्न अवस्था मीठा बाबा, मीठा बाबा, प्यारा बाबा, प्यारा बाबा. वाह बच्चे, ಬಾಬಾ ನೋಡ್ತು, ವಾ ಮಕ್ಕಳೇ ವಾ, ವಾ ಮಕ್ಕಳೇ ವಾ. ಅಷ್ಟಶಕ್ತಿ ಕವಚವನ್ನು ಹಾಕಿಕೊಂಡಿರುವ ವಾ ಮಕ್ಕಳೇ ವಾ ಅಂತಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತರಿಗೆ ವಾ ಮಕ್ಕಳೇ ವಾ ಅಂತಿದ್ದಾರೆ ಬಾಬಾ. दुनिया जिसे ढूंढती है वह मेरा है. ಇಡೀ ಪ್ರಪಂಚ ಯಾರನ್ನ ಹುಡುಕ್ತಾ ಇದೆ, ಅವ್ರು ನನ್ನವರಾಗಿ ನನ್ನ ಹತ್ರ ಬಂದು ಕೂತ್ಕೊಂಡಿದ್ದಾರೆ. बाबा, ನನ್ನ ಬಾಬಾ, माय बाबा, ಬಾಬಾ ಮಧುರ सी ಬಾಬಾ. बाबा. बाप ने तुम्हें कोने कोने से ढूंढ लिया है. ಬಾಬಾ ನಮ್ಮನ್ನು ಕೋಣೆ ಕೋಣೆಯಿಂದ ಹುಡುಕಿದ್ದಾರೆ. तुम मेरे थे, ನೀವು ನನ್ನವರಿದ್ದೀರಿ ಮಕ್ಕಳೇ, ನನ್ನವರಾಗಿದ್ದೀರಿ ಮಕ್ಕಳೇ, ನನ್ನವರಾಗೇ ಇರ್ತೀರಿ ನೀವು. ಅವರಿಗೂ ಕೂಡ ಎಷ್ಟು ಪ್ರೀತಿ ಇದೆ ನೋಡಿ. मेरे हो
और मेरी ही रहोगे मेरा बाबा बाबा सर्वशक्ति तुम्हारा जन्म सिद्ध अधिकार ಸರ್ವಶಕ್ತಿಗಳು ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. सिर्फ एक बार ಓನ್ಲಿ ಒಬ್ಬ ಬಾಬಾ और मैं ये रूहानी मिलन ये अतीन्द्रिय सुख यही तुम्हारा संसार है ಮಗ್ನಾವಸ್ಥೆಯಲ್ಲಿ ನಾವೆಲ್ಲರೂ ಕಳೆದು ಹೋಗಿದ್ದೇವೆ. ಬಾಪ್ ದಾದಾ ಮನೆಯಲ್ಲಿ ಒಂದೊಂದು ಮಗುವಿಗೆ ವಿಶೇಷ ದೃಷ್ಟಿ, ಮನೆಯಲ್ಲಿ ಪ್ರತಿಯೊಂದು ಆತ್ಮಗಳನ್ನ ನೋಡ್ತಾ ಇದ್ದೀರಿ. ಬಾಬಾ ಒಂದೊಂದು ಮಗುವಿಗೆ ವಿಜಯೀ ಭವದ ತಿಲಕ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಅಮೃತ ಕುಡಿಸ್ತಾ ಇದ್ದಾರೆ. ಅನುಭವ ಮಾಡಿ, ಸೆಕೆಂಡಿನಲ್ಲಿ ಅಮೃತ ಕುಡಿಸ್ತಾ ಇದ್ದಾರೆ. ಮನೆಗೆ ರುದ್ರ ಕವಚವನ್ನು ಹಾಕಿದ್ದಾರೆ. ನಾವು ಮಕ್ಕಳಿಗೆ ವಿಶೇಷವಾಗಿ ಅಷ್ಟಶಕ್ತಿ ಕವಚ, ಪ್ರಾಕ್ಟಿಕಲ್ ಕವಚವನ್ನು ಅನುಭವ ಮಾಡ್ತಾ ಇದ್ದೇವೆ, ರಕ್ಷ ಕವಚವನ್ನು ಅನುಭವ ಮಾಡ್ತಾ ಇದ್ದೇವೆ. ಸೆಕೆಂಡಿನಲ್ಲಿ ಬಾಪದಾದ ನಾವೆಲ್ಲ ಮಕ್ಕಳನ್ನು ಫರಿಸ್ತೆಗಳನ್ನಾಗಿ ಮಾಡಿ ಕರೆದುಕೊಂಡು ಸೂಕ್ಷ್ಮ ವತನವನ್ನು ತಲುಪಿದ್ದಾರೆ. ಸೂಕ್ಷ್ಮ ವತನದಲ್ಲಿ ಬಾಪದಾದ ನಾವೆಲ್ಲ ಮಕ್ಕಳನ್ನ ನೋಡ್ತಾ ಮಗುಳ್ನಗ್ತಾ ಇದ್ದಾರೆ. ನೋಡಿದ್ರ ಮಕ್ಕಳೇ, ನೀವು ಕರೆದ್ರಿ, ನಾನು ಬಂದೆ. ನನಗೆ ನಿಮಗೆ ಇರುವಂತಹ ಬಂಧನ ಹೇಗಿದೆ, ಸ್ನೇಹ ಹೇಗಿದೆ, ಬಾಂಡಿಂಗ್ ಹೇಗಿದೆ ಮಕ್ಕಳೇ? ನಂಬಿಕೆ ಇದೆಯಲ್ವಾ ನನ್ನ ಮೇಲೆ? ನಿಶ್ಚಯ ಇದೆಯಲ್ವಾ ನನ್ನ ಮೇಲೆ? ಪರಮಾತ್ಮ ಶಿವಬಾಬರವರ ಮೇಲೆ ನಿಶ್ಚಯ ಇದೆಯಲ್ವಾ? ಎಲ್ಲ ತರಹದ ಸಮಸ್ಯೆಗಳನ್ನು ಸಾಲ್ವ್ ಮಾಡಲು ನಾನು ಸದಾ ಕಾಯ್ತಾ ಇರ್ತೇನೆ, ಬಂಧಿತನಾಗಿದ್ದೇನೆ ಮಕ್ಕಳೇ. ಪ್ರತಿ ತರಹದ ಸಮಸ್ಯೆಗಳನ್ನು, ಎಂಥದ್ದೇ ಪರಿಸ್ಥಿತಿ ಇರಲಿ, ಎಂಥದ್ದೇ ಸಮಸ್ಯೆ ಇರಲಿ, ಇಲ್ಲ ಇದನ್ನು ಸಾಲ್ವ್ ಮಾಡಲಿಕ್ಕೆ ಪರಮಾತ್ಮಗಾಗಲ್ಲ, ಬೇರೆದವ್ರು ಮನುಷ್ಯರೇ ಬರಬೇಕು, ಹಾಗಿಲ್ಲ. ಎಲ್ಲ ತರಹದ ಸಮಸ್ಯೆ ವಿಷವನ್ನೇ ಕುಡಿದ್ರು. ನೋಡಿದ್ರಲ್ವ ನೀಲಕಂಠನಾಗಿ ಬಂದು ಮನೆಗೆ ವಿಷ, ಮನಸ್ಸಿನಲ್ಲಿರುವ ವಿಷ ಆತ್ಮಗಳಲ್ಲಿ ಆ ವಿಷವನ್ನೇ ಕುಡಿದ್ರು ನೀಲಕಂಠನಾಗಿ ಬಂದು ಪರಮಾತ್ಮ. ಹಾಗೆ ಮಹಾದೇವನಾಗಿ ಬಂದು ಭೂತ ಪ್ರೇತ ಆತ್ಮಗಳಿಗೂ ಕೂಡ ಮುಕ್ತಿಯನ್ನು ಕೊಟ್ಟು ಮನೆ ಮಂದಿರವನ್ನಾಗಿ ಮಾಡಿದರು. ಮನೆಯಲ್ಲಿರುವ ಒಂದೊಂದು ಆತ್ಮಗಳಿಗೆ ವಿಚಿತ್ರ ತಾಕತ್ತನ್ನು ತುಂಬಿದರು. ಯಜ್ಞವನ್ನು ಬಹಳಷ್ಟು ನಾವೆಲ್ಲ ಮಕ್ಕಳು ಪರಮಾತ್ಮ ಜೊತೆಗಿದ್ದುಕೊಂಡು ಯಜ್ಞವನ್ನು ನಡೆಸ್ತಾ ಇದ್ದಾರೆ. ಯಜ್ಞ ಕಂಪ್ಲೀಟ್ ಆಗಿದೆ. ಯಜ್ಞದಲ್ಲಿ ನಾವೆಲ್ಲರೂ ತಾಕತ್ತನ್ನು ತುಂಬಿಕೊಂಡಿದ್ದೇವೆ. ರಿಸಲ್ಟಲ್ಲಿ ನಾನು ಆತ್ಮ ವಿಚಿತ್ರ ತಾಕತ್ತನ್ನು ತುಂಬಿಕೊಂಡಿದ್ದೇನೆ. ಮನೆ ಏಕ್ದಮ್ ಮಂದಿರವಾಗಿದೆ. ಮನೆ ಏಕ್ದಮ್ ಮಂದಿರವಾಗಿದೆ. ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ನೋಡ್ತಾ ಇದ್ದೇವೆ, ಮನೆಯನ್ನು ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆ ಮಂದಿರವಾಗಿದೆ. ಪರಮಾತ್ಮ ಮಕ್ಕಳೇ, ನೀವು ಸದಾ ಬಹಳ ಕಾಲದ ಕಂಬೈನ್ಡ್ ಸ್ವರೂಪದ ಅನುಭವವನ್ನು ಹೀಗೆ ಮಾಡಿ ನನ್ನನ್ನು ಕರೆಸ್ಕೊಡ್ರಿ. ನಾನು ಯಾವಾಗಲೂ ಸದಾ ರೆಡಿ ಇದ್ದೇನೆ ನಿಮ್ಮ ಹತ್ರ. ನೀವು ಕರೆದಾಗಲೆಲ್ಲ ಬರ್ತೇನೆ. ಅಥವಾ ನೀವೇ ವತನಕ್ಕೆ ಬನ್ನಿ, ನನ್ನ ಜೊತೆಗೇ ಕುಳಿತುಕೊಳ್ರಿ. ಕಂಬೈನ್ಡ್ ಸ್ವರೂಪದ ಅಭ್ಯಾಸ ಮಾಡಿ. ಈಗ ಹೇಗೆ ನಾನು ಮನೆಗೆ ಬಂದು ತಾಕತ್ತನ್ನು ತುಂಬಿದೆ, ಯಜ್ಞದ ರೂಪದಲ್ಲಿ ಹವನವನ್ನು ಅನುಭೂತಿ ಮಾಡಿಸಿದೆ, ಎಲ್ಲ ವಿಘ್ನಗಳನ್ನು ಭಸ್ಮ ಮಾಡಿದೆ, ನಿಮ್ಮೆದುರುಗಡೆನೇ ನಿಮಗೆ ನಿಶ್ಚಯ ಬರಲಿ ಅಂತ
ಭಸ್ಮ ಮಾಡಿದೆ. ಹಾಗೆ ಮಕ್ಕಳೇ ಸದಾ ಕಂಬೈಂಡ್ ಸ್ವರೂಪದಲ್ಲಿರಿ ಅಂತ ಹೇಳ್ತಾ ನಾವೆಲ್ಲ ಮಕ್ಕಳನ್ನು ಬಾಬಾ ನೋಡ್ತಾ, ಮಕ್ಕಳೇ ನೀವೇನಾಗಿದ್ದೀರಿ ಗೊತ್ತಾ, ಇಷ್ಟು ತಪಸ್ ಮಾಡಿ ಏನಾಗಿದ್ದೀರಿ ಗೊತ್ತಾ, ಈಗ ಹೇಳ್ತಾ ಇದ್ದಾರೆ ಬಾಬಾ ಮಹಿಮೆ ಮಾಡ್ತಾರೆ ಈಗೆಲ್ಲ ಮಕ್ಕಳನ್ನ ನೋಡ್ತಾ.
ಬಾಬಾ ಮುಗುಳ್ನಗ್ತಾ ಇದ್ರು, ಎಲ್ಲ ಮಕ್ಕಳು ಇಷ್ಟು ತಾಕತ್ ನಿಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾರವರು. ರಾಜೀವ ರಹಸ್ಯ ಮಕ್ಕಳನ್ನತ್ತ ಎಲ್ಲ ಮಕ್ಕಳನ್ನು ನೀವು ಹೀಗಿದ್ದೀರಿ ಮಕ್ಕಳೇ, ನೀವು ಪ್ರಚಂಡ ಮಹಾಶಕ್ತಿಯಾಗಿದ್ದೀರಿ, ಸಪ್ತರಂಗಿ ರಾಜೇಶ್ವರಿಯರಾಗಿದ್ದೀರಿ, ಯೋಗೇಶ್ವರಿಯಾಗಿದ್ದೀರಿ. ಪ್ರಚಂಡ ಮಹಾಶಕ್ತಿ ಅಂತರಾಳದಿಂದ ಆ ಶಕ್ತಿ ನಿಮ್ಮಲ್ಲಿ ಬಂದಿದೆ. ಇಷ್ಟೊಂದು ತಾಕತ್ತನ್ನು ಹೊಂದಿರುವ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಎಂಬ ಗ್ಯಾರಂಟಿಡ್ ಮಾತುಗಳನ್ನ ಹೇಳ್ತಾ ಬಾಬರವರು ಮುಗುಳ್ನ ಗುಚ್ಚ ಎಲ್ಲ ಮಕ್ಕಳಿಗೆ ತಿಲಕವನ್ನು ಹಚ್ತಾ ಇದ್ದಾರೆ. ಅಂತರಾಳದಿಂದನೂ ಕೂಡ ಓಜಸ್ಸು, ಬಾಹಿರ್ಮುಖತೆಯನ್ನು ಕೂಡ ತೇಜಸ್ಸು ಬಂದಿದೆ. ಸಪ್ತರಂಗಿ ರಾಜೇಶ್ವರಿಯಾಗಿದ್ದೀರಿ ಅಂದರೆ 7 ಬಣ್ಣಗಳು ಫಿಸಿಕಲ್ ಬಣ್ಣಗಳಲ್ಲ. ಬಣ್ಣಗಳು ಫಿಸಿಕಲ್ ಅಲ್ಲ, ಆತ್ಮದ 7 ದೈವಿಕ ಬಣ್ಣಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿರುವಂಥದ್ದು. ತನ್ನ ಮನಸ್ಸನ್ನು ಆ ಇಂದ್ರಿಯಗಳ ಮೇಲೆ ರಾಜ ಮಾಡುವಂತಹ, ರಾಜ ಅಂದರೆ ಕಿಂಗ್, ರಾಜೇಶ್ವರಿ, ರಾಜನ ತರಹ ಹತೋಟಿಯಲ್ಲಿಡುವಂತಹ ಸ್ಥಿತಿ ಸ್ಟ್ರಾಂಗ್ ಆಗಿ ಬಂದಿರುವಂತಹ ಸಪ್ತರಂಗಿ ರಾಜೇಶ್ವರಿ ಅಂತಾರೆ ಬಾಬರವರು. ಓಜಸ್ವಿ, ತೇಜಸ್ವಿ ಅಂತಾರೆ ಬಾಬರವರು. ಜ್ಞಾನ, ಪ್ರೀತಿ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ ಏನಿದೆ ಅಲ್ಲ, ಆ 7 ಸಪ್ತರಂಗಗಳು ಅಂದರೆ 7 ಬಣ್ಣಗಳು, 7 ದೈವಿಕ ಗುಣಗಳನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು, ಸಂಸ್ಕಾರಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವಂಥವರು ನೀವು. ಮಾಯೆಯ ಪ್ರಭಾವಕ್ಕೆ ಒಳಪಡುವುದಿಲ್ಲ ನೀವು. ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಿ. ಎಲ್ಲ ದೈವಿಕ ಗುಣಗಳಿಂದ ಸಂಪೂರ್ಣವಾದ ಸ್ವಯಂ ನಿಯಂತ್ರಣ ಹೊಂದಿರುವ ಆತ್ಮ ರಾಣಿ ನೀವು ಅಂತಿದ್ದಾರೆ ಬಾಬರವರು. ಸಾಮಾನ್ಯ ಆತ್ಮಗಳೆಲ್ಲ ಸಪ್ತರಂಗಿ ರಾಜೇಶ್ವರಿಗಳಾಗಿದ್ದೀರಿ ಎಲ್ಲರೂ ನೀವು ಅಂತಿದ್ದಾರೆ ಬಾಬರವರು. ಪ್ರಚಂಡ ಮಹಾಶಕ್ತಿ ಆತ್ಮದಲ್ಲಿ ಜಾಗೃತವಾಗಿದೆ. ಈಗ ಅತ್ಯಂತ ಬಲವಾದ ದೈವಿಕ ಶಕ್ತಿ ನಮ್ಮಲ್ಲಿ ಬಂದಿದೆ ಅಂತ. ಯಾವುದು ಮಾಯೆ, ದುರ್ಬಲತೆ, ಹಳೆ ಸಂಸ್ಕಾರಗಳನ್ನು ಈಸಿಯಾಗಿ ಗೆಲ್ಲುವಂತಹ, ಜಯಗಳಿಸುವಂತಹ ಪ್ರಚಂಡ ಮಹಾಶಕ್ತಿ ನನ್ನ ಆತ್ಮ. ಮಹಾಶಕ್ತಿ ಅಂದರೆ ಆಲಸ್ಯ, ಕೋಪ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇತ್ಯಾದಿಗಳನ್ನು ಒಂದೇ ಕ್ಷಣದಲ್ಲಿ ನಿಯಂತ್ರಿಸುವ ಶಕ್ತಿ ಬಂದಿದ್ದಕ್ಕೆ ಪ್ರಚಂಡ ಮಹಾಶಕ್ತಿ ಎಂದರು ಬಾಬರವರು. ನಮ್ಮಿಂಟು ಎಂಥ ಪರಿಸ್ಥಿತಿಯಲ್ಲೂ ಅಚಲ, ಡೋಲ್, ಅನ್ಶೇಕಬಲ್, ಸ್ಟೇಬಲ್ ಸ್ಟೇಜ್ ಇರ್ತದೆ ನಮ್ಮದು ಅಂತ. ಇದು ಜ್ಞಾನ ಯೋಗದಿಂದ ಬಂದಿರುವ ಉನ್ನತವಾದ, ಅತ್ಯುನ್ನತವಾದ ಆತ್ಮಿಕ ಶಕ್ತಿಗೆ ಪ್ರಚಂಡ ಮಹಾಶಕ್ತಿ ಬಂದಿದೆ ಮಕ್ಕಳೇ. ನೀವೇ ಪ್ರಚಂಡ ಮಹಾಶಕ್ತಿ ಅಂದರು. ಅತ್ಯಂತ ಪ್ರಬಲವಾದ ಆಂತರಿಕ ಆತ್ಮಿಕ ಶಕ್ತಿ ಯಾವುದು ಏನು ಮಾಡ್ತದೆ, ಎಲ್ಲ ದುರ್ಬಲತೆಗಳನ್ನು ಪೂರ್ಣ ಸುಲಭವಾಗಿ ಗೆಲ್ಲುವಂಥದ್ದು ಪ್ರಚಂಡ ಮಹಾಶಕ್ತಿ ನೀವು. ಮಾಯನ್ನು ಸೋಲಿಸುವಷ್ಟು ಬಲವಾದ ಆತ್ಮಿಕ ಶಕ್ತಿಯರು ನೀವು, ಶಿವಶಕ್ತಿಯರು ನೀವು, ಓಜಸ್ವಿ ನೀವು, ತೇಜಸ್ವಿ ನೀವು. ಸ್ವೀಕಾರ ಮಾಡಿದ್ರಲ್ವ ಬಾಬಾ ಏನೆಲ್ಲ ಹೇಳ್ತಾರೆ, ಅದು ಪ್ರಾಕ್ಟಿಕಲ್ ಸ್ವೀಕಾರ ಮಾಡ್ಕೋಬೇಕು. ಅಂಶ ಮಾತ್ರ ಸಂಶಯ ಬರಬಾರ್ದು. ಯಾರು ಹೇಳ್ತಿದ್ದಾರೆ ನಮಗೆ? ಪರಮಾತ್ಮ ಹೇಳಿರುವಂತಹ ಮಹಾವಾಕ್ಯವನ್ನೇ ಗೀತೆಯ ರೂಪದಲ್ಲಿ ಮಾಡಲಾಗಿದೆ. ನೀವೇ ಸಪ್ತರಂಗಿ ರಾಜೇಶ್ವರಿಗಳು,
ನೀವೇ ಪ್ರಚಂಡ ಮಹಾಶಕ್ತಿ, ನೀವೇ ಓಜಸ್ವಿ, ನೀವೇ ತೇಜಸ್ವಿ, ನೀವೇ ಶಿವಶಕ್ತಿ ಆಗಿದ್ದೀರಿ ಮಕ್ಕಳೇ, ಯೋಗೇಶ್ವರಿ ಆಗಿದ್ದೀರಿ ಮಕ್ಕಳೇ ಅಂತ ಗ್ಯಾರಂಟಿ ಮಾತುಗಳನ್ನು ಬಾಬಾ ಹೇಳ್ತಾ ಒಂದೊಂದು ಮಗುವಿಗೆ ವಿಜಯ್ ಭವದ ತಿಲಕ ರಕ್ಷಾ ಕವಚವನ್ನು ಹಾಕಿ ಪವಿತ್ರತೆಯ ಗೋಲ್ಡನ್ ಕಿರೀಟವನ್ನು ಅನುಭವ ಮಾಡಿಸ್ತಾ ಇದ್ದಾರೆ. ಗೋಲ್ಡನ್ ಕಿರೀಟವನ್ನು ಅನುಭವ ಮಾಡ್ತಾ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಬಾಪದಾದ ಅಮೃತವನ್ನು ಕುಡಿಸ್ತಾ ಸುಬಿರಸವನ್ನು ಸ್ವೀಕರಿಸಿ ಎಲ್ಲರೂ. ಭಲೇ ಶರೀರಕ್ಕೆ ಹಸಿವಾಗಿರ್ಬೋದು, ಆದರೆ ಸುಬಿರಸ ಕುಡೀರಿ, ಹಸಿವು ಅನುಭವಕ್ಕೆ ಬರುವುದಿಲ್ಲ. ಕೆಳಗಡೆ ಹೋದರೆ ಸುವಿರಸ ಬಾಬನಿಂದ ಸ್ವೀಕಾರ ಮಾಡಿರಿ. ಸುವಿರಸ ಯಾರು ಕುಡಿತೀರಿ ಅವರಿಗೆ ಸ್ಥೂಲವಾದ ಶರೀರ ಊಟ ಕೇಳುವುದಿಲ್ಲ. ಅದು ಕೆಳಗಡೆ ಹೋದ ಮೇಲೆ ನನಗೆ ಇಚ್ಛೆ ಇಲ್ಲ ಅಂತ ಅನುಭವ ಆಗುತ್ತೆ. ಹೋಗಿ ಕೆಳಗಡೆ ಹೋದ ತಕ್ಷಣ ಸುವಿರಸ ಸ್ವೀಕರಿಸಿ ಎಲ್ಲರೂ. ಸ್ವೀಕರಿಸ್ತಾ ಇದೆ ಸುಬಿರಸವನ್ನು ಪರಮಾತ್ಮ ಸ್ವೀಕಾರ ಮಾಡಿಸ್ತಾ ಮಗುಳಿನಾಗ್ತಾ ತಾಕತ್ತನ್ನು ತುಂಬ್ತಾ ಇದ್ರೆ ಅಮೃತ ಕುಡಿಸ್ತಾ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದ. ಪ್ರತಿಯೊಂದು ಮಗುವಿಗೆ ಟೋಲಿಯನ್ನು ತಿನ್ನಿಸ್ತಾ ಇದ್ದಾರೆ. ಎಲ್ಲ ಕಾಲಕಂಟಕ ನಿನ್ನದಷ್ಟೇ ಅಲ್ಲ, ನಿನ್ನ ಪರಿವಾರದ ಒಂದೊಂದು ಆತ್ಮಗಳು ಕೂಡ ಕಾಲಕಂಟಕದಿಂದ ದೂರವಾಗಿದ್ದಾರೆ. ಮಗು ಸ್ವಯಂ ಯಜ್ಞ ರಚನೆ ಮಾಡಿ ಬಂದಿದ್ದೇನೆ ನಾನು ರಚಯಿತ ಅಂತ ಬಾಬಾ ಮಗುಳನ್ನ ಗುತ್ತ ಹೇಳ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯೇಶ್ವರನಿಗೆ ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ. ನಮಸ್ತೆ ಅಪ್ಪಾಜಿಯವರೇ, ನಮಸ್ತೆ ಪರಮಾತ್ಮ ಬಾಬಾ, ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದಗಳನ್ನು ಅರ್ಪಿಸುತ್ತೆ. ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ 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 ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ನಮಸ್ತೆ.